ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮ. ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿ ಮುಖ್ಯ ಲೆಕ್ಕಾಧಿಕಾರಿಯ ಗುತ್ತಿಗೆ ನೌಕರ ಕಾರು ಚಾಲಕ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಸಾವಿಗೆ ಶರಣಾಗಿದ್ದಾನೆ. ಸರ್ಕಾರಿ ಕಾರಿನಲ್ಲಿ ಪತ್ರವೊಂದು ಪತ್ತೆಯಾಗಿದ್ದು, ನನ್ನ ಸಾವಿಗೆ ಸಂಸದ ಸುಧಾಕರ್ ಕಾರಣ ಅಂತ ಬರೆದಿರುವುದು ಕಂಡುಬಂದಿದೆ. ಇದರಿಂದ ಪ್ರಕರಣ ಗಂಭೀರ ಸ್ವರೂಪ ಪಡೆದುಕೊಂಡಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಆವರಣದಲ್ಲೇ ಮರಕ್ಕೆ ಸಾವಿನ ಕುಣಿಕೆಗೆ ಶರಣಾಗಿರುವ ಈತನ ಹೆಸರು ಬಾಬು ಎನ್ ಅಂತ. ಚಿಕ್ಕಬಳ್ಳಾಪುರ ನಗರದ ಬಾಪೂಜಿ ನಗರದ ನಿವಾಸಿ. ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಲೆಕ್ಕಾಧಿಕಾರಿಯ ಕಾರು ಚಾಲಕನಾಗಿದ್ದು, ಗುತ್ತಿಗೆ ನೌಕರನಾಗಿದ್ದ. ಗುರುವಾರ ಬೆಳಗ್ಗೆ ಜಿಲ್ಲಾ ಪಂಚಾಯಿತಿ ಸಭಾಂಗಣದ ಪಕ್ಕದ ಮರದ ಅಡಿಯಲ್ಲೇ ಸರ್ಕಾರಿ ಕಾರು ನಿಲ್ಲಿಸಿ ಮರಕ್ಕೆ ಸಾವಿನ ಕುಣಿಕೆಗೆ ಶರಣಾಗಿದ್ದಾನೆ. ವಿಚಾರ ತಿಳಿದು ಸ್ಥಳಕ್ಕೆ ಆಗಮಿಸಿದ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸಿ ಸೇರಿದಂತೆ ಗ್ರಾಮಾಂತರ ಠಾಣೆಯ ಪೊಲೀಸರು ತನಿಖೆ ನಡೆಸಿದ್ದು, ಮೃತನ ಕಾರಿನಲ್ಲಿ 4 ಪುಟಗಳ ಪತ್ರವೊಂದು ಸಿಕ್ಕಿದೆ. ಪತ್ರದ ಮೊದಲ ಪುಟದಲ್ಲಿ ಮೊದಲ ಸಾಲಿನಲ್ಲಿ ನನ್ನ ಸಾವಿಗೆ ಡಾಕ್ಟರ್ ಕೆ ಸುಧಾಕರ್ ಕಾರಣ ಹಾಗೂ ನಾಗೇಶ್ ಸೇರಿದಂತೆ ಜಿಲ್ಲಾ ಪಂಚಾಯಿತಿಯ ಲೆಕ್ಕ ಪರಿಶೋಧಕ ವಿಭಾಗದ ಎಸ್ಡಿಎ ಮಂಜುನಾಥ್ ಕಾರಣ ಎಂದು ಹೆಸರುಗಳನ್ನು ಬರೆಯಲಾಗಿದೆ. ಪತ್ರದಲ್ಲಿ ಉಲ್ಲೇಖಿಸಿರುವಂತೆ ಅಂದಿನ 2021ರಲ್ಲಿ ವೈದ್ಯಕೀಯ ಹಾಗೂ ಆರೋಗ್ಯ ಖಾತೆಯ ಸಚಿವ ಡಾಕ್ಟರ್ ಕೆ ಸುಧಾಕರ್ಗೆ ಹೇಳಿ ಸರ್ಕಾರಿ ಕೆಲಸ ಕೊಡಿಸುವುದಾಗಿ ನಾಗೇಶ್ ಮತ್ತು ಮಂಜುನಾಥ್ 25 ಲಕ್ಷ ಹಣ ಪಡೆದುಕೊಂಡಿದ್ದಾರಂತೆ. ಹೀಗಂತ ಪತ್ರ ಬರೆದು ಅದೇ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದ ಶಿಲ್ಪಾ ಎಂಬ ಮಹಿಳೆಗೆ ವಾಟ್ಸ್ಆಪ್ ಮೂಲಕ ಕಳಿಸಿದಂತೆ ಅದನ್ನ ಕಚೇರಿಯ ಶಿಲ್ಪಾ ಮೃತನ ಪತ್ನಿಗೆ ಕಳುಹಿಸಿದ್ದಾರೆ. ಯಾರೂ ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ. ಆದರೆ ಬಾಬು ಸಾವಿನ ಮನೆ ಸೇರಿದ್ದಾನೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ DC ಆಫೀಸ್ ಆವರಣದಲ್ಲಿ COZP ಆಫೀಸ್ ಹತ್ರ ಜಿಲ್ಲಾ ಪಂಚಾಯತ್ ಆಫೀಸ್ ಹಿಂಭಾಗ ಒಂದು ಸುಸೈಡ್ ಕೇಸ್ ರಿಪೋರ್ಟ್ ಆಗಿದೆ ಅರ್ಲಿ ಮಾರ್ನಿಂಗ್. ನಾವು ಈ ಸ್ಪಾಟ್ಗೆ ಬಂದಾಗ ನಮಗೆ ಮಾಹಿತಿ ಬಂದಿದೆ ಕಿ ಇವರು ಯಾರು ಸುಸೈಡ್ ಮಾಡಿದಾರ ಅವ್ರದ್ದು ಹೆಸರು M ಬಾಬು. ಚೀಫ್ ಅಕೌಂಟ್ ಆಫೀಸರ್ಸ್ ಗಾಡಿದು ಡ್ರೈವರ್ ಇದ್ದೀರ ಅವರು. ಲಾಸ್ಟ್ 6-7 ವರ್ಷದಿಂದ ಇದೇ ಆಫೀಸಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರು. ಮತ್ತು ಇವತ್ತು ಬೆಳಿಗ್ಗೆ ಅವರು ವೈಫ್ಗೆ ಹೇಳಿ ಏನಾದರೂ ಅರ್ಲಿ ಮಾರ್ನಿಂಗ್ ಕೆಲಸ ಇದೆ, ಏನು ಮೀಟಿಂಗ್ಗೆ ಹೋಗಬೇಕು ಈ ಥರ ಹೇಳಿ ಇಲ್ಲಿ ಬಂದು ಗೌರ್ಮೆಂಟ್ ಗಾಡಿಯಿಂದ ಬಂದು ಗಾಡಿ ಇಲ್ಲಿ ಪಾರ್ಕ್ ಮಾಡಿ ಪಕ್ಕದಲ್ಲಿ ಒಂದು ಮರದಿಂದ ರೋಪ್ ಹಾಕಿ ಸುಸೈಡ್ ಮಾಡಿದ್ದಾರೆ. ಎಷ್ಟು ಕೆಲಸ ಆಗಿರೋದು ಇದು ಬೆಳಿಗ್ಗೆ ಮನೆ ಇವರು 5-5:30 ಬಿಟ್ಟಿದ್ದೀರಾ, ಬಟ್ ಐ ಥಿಂಕ್ ಅರೌಂಡ್ 6 ಆಗಿದೆ. ಬಟ್ ಪೊಲೀಸ್ಗೆ ಮಾಹಿತಿ ಅರೌಂಡ್ 8 ಗಂಟೆಗೆ ಬಂದಿದೆ, 8-8:15 ಬಂದಿದೆ. ಬಿಕಾಸ್ ಅರ್ಲಿ ಮಾರ್ನಿಂಗ್ ಆಫೀಸಲ್ಲಿ ಮೂಮೆಂಟ್ ಇಲ್ಲ. ಯಾವ ಟೈಮ್ಗೆ ಮೂಮೆಂಟ್ ಆಗಿದೆ ಆ ಟೈಮ್ಗೆ ಯಾರಿಗೆ ಗೊತ್ತಾಗಿದೆ ಅವರು ಹೇಳಿದ್ದಾರೆ ಪೊಲೀಸ್ಗೆ. ಡೆತ್ ನೋಟ್ ಅದರಲ್ಲಿ ಏನಿದೆ? ಅವ್ರದ್ದು ಪಾಕೆಟಲ್ಲಿ ಡೆತ್ ನೋಟ್ ಸಿಕ್ಕಿದೆ. 4 ಪೇಜ್ದು ಡೆತ್ ನೋಟ್ ಇದೆ. ಅದು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಪಾಯಿಂಟ್ ಬೈ ಪಾಯಿಂಟ್ ಏನೇನು ಮಾಹಿತಿಯಲ್ಲಿ ಮೆನ್ಷನ್ ಮಾಡಿದಾರೆ ಅವರು ಅದು ಎಲ್ಲ ವಿಚಾರಣೆ ಮಾಡಿ ಇನ್ವೆಸ್ಟಿಗೇಷನಲ್ಲಿ ಮುಂದೆ ಆ್ಯಡ್ ಮಾಡ್ತೀನಿ. ಅದು ಎಲ್ಲ ರಾಜಕಾರಣಿ ಹೆಸರು ಮೆನ್ಷನ್ ಆಗಿದೆ ಅಂತ ಹೇಳಿದ್ರು. ಅದು ನೋಡಿ 3-4 ಜನದು ಹೆಸರು ಇವರು ಮೆನ್ಷನ್ ಮಾಡಿದ್ದಾರೆ ಅಲ್ಲಿ, ಮತ್ತು ಬೇರೆ ಬೇರೆ ರೀಸನ್ಸ್ ಮೆನ್ಷನ್ ಮಾಡಿದ್ದಾರೆ. ಅದು ಎಲ್ಲ ಪರಿಶೀಲನೆ ಮಾಡಿಕೊಂಡು ಈಗ ನಾವು ಸೀಸ್ ಮಾಡಿದ್ದೀವಿ. ಅದನ್ನು ಮಾಜರ್ ಮಾಡಿ ಅದನ್ನು ಸರಿಯಾಗಿ ಥರ ಪರಿಶೀಲನೆ ಮಾಡಿ ನಾವು ನಮ್ಮ ಇನ್ವೆಸ್ಟಿಗೇಷನ್ ಮುಂದೆ ಹೋಗ್ತೀವಿ. ಏನಿದೆ ಡೆತ್ ನೋಟಲ್ಲಿ ಏನೇನಿದೆ ಅದು ನಾವು ಇನ್ವೆಸ್ಟಿಗೇಷನ್ ನೋಡ್ತಾ ಇದ್ದೀವಿ, ನೋಡಬೇಕು, ಪರಿಶೀಲನೆ ಮಾಡಬೇಕು ಡೆತ್ ನೋಟ್ದು ಸರಿಯಾಗಿತ್ತು. ಇನ್ನು ವಿಚಾರ ತಿಳಿದು ಸ್ಥಳಕ್ಕೆ ಆಗಮಿಸಿದ ಮೃತನ ಪತ್ನಿ ಶಿಲ್ಪಾ ಹಾಗೂ ಆತನ ಸಹೋದರ ಲೋಕೇಶ್ ಸೇರಿದಂತೆ ತಾಯಿ ಕಾಳಮ್ಮನ ಆಕ್ರಂದನ ಮುಗಿಲು ಮುಟ್ಟಿತ್ತು. ಬೆಳಗ್ಗೆ ಮೀಟಿಂಗ್ ಇದೆ ಅಂತ ಬೇಗ ಹೋಗಬೇಕೆಂದು ಬಾಬು 5 ಗಂಟೆಗೆ ಮನೆಯಿಂದ ಬಂದಿದ್ರು. ಆದರೆ ಈಗ ಯಾಕೆ ಹೀಗೆ ಮಾಡಿಕೊಂಡ್ರೋ ಗೊತ್ತಿಲ್ಲ ಅಂತ ಗೋಳಾಡುತ್ತಿದ್ದಾರೆ. ಇನ್ನು ತಾಯಿ ಮಗನನ್ನ ಕಳೆದುಕೊಂಡು ಒರಳಾಡಿ ಗೋಳಾಡಿದ್ರೆ ಅಣ್ಣ ಸರ್ಕಾರಿ ಕೆಲಸದ ಆಮಿಷ ಹಾಗೂ ಪತ್ರದ ಬಗ್ಗೆ ನಮಗೇನೂ ಸರಿಯಾಗಿ ತಿಳಿದಿಲ್ಲ ಎಂದರು. ಏನಾಗಿದೆ ಗೊತ್ತಿಲ್ಲ. ನೆನ್ನೆ ಎಲ್ಲ ಚೆನ್ನಾಗೇ ಇದ್ವಿ ಆಫೀಸಲ್ಲಿ. ಇಲ್ಲಿಂದ ಸಂಜೆ ಹೋದ, ಡ್ಯೂಟಿ ಮುಗಿಸ್ಕೊಂಡು ಹೋಗಿ ಮನೆಯಲ್ಲೆಲ್ಲ ಚೆನ್ನಾಗೇ ಇದ್ದ. ಊಟ ಗೀಟ ಮಾಡಿಕೊಂಡು ಬೆಳಗ್ಗೆ ನಮ್ಮ ಸಾಹೇಬ್ರ ಮೀಟಿಂಗ್ ಇದೆ ಅಂತ ಹೇಳ್ಬಿಟ್ಟು 5 ಗಂಟೆಯಲ್ಲಿ ಬಂದು ಈ ಥರ ಮಾಡ್ಕೊಂಡಿದ್ದೇನೆ. ಮನೆಯಲ್ಲೇನು ತೊಂದರೆ ಇರಲಿಲ್ಲ. ಏನೋ ಡೆತ್ ನೋಟನ್ನು ಬರ್ತಿದ್ದೇನೆ ಅಂತ ನೋಡ್ಬಿಟ್ಟು ಇದು ಮಾಡೋಣ ಅಂತ ನೆನ್ನೆನೇ ನೋಡಿದ್ರಂತೆ. ಅದು ನನಗೆ ತೋರಿಸಿ ಏನೋ ಕೇಳೋಣ ಅನ್ನೋಷ್ಟರಲ್ಲಿ ಈ ಥರ ಮಾಡ್ಕೊಂಡಿದ್ದೇನೆ. ಅದು ಯಾರು ಇಲ್ಲಿ ನಮ್ಮ ಆಫೀಸಲ್ಲಿ ಶಿಲ್ಪ ಅಂತಿದ್ದಾರೆ. ಅವರು ಏನೋ ಲವ್ ಅಫೇರ್ ಇತ್ತಂತೆ, ಏನೋ ಗೊತ್ತಿಲ್ಲ. ನೋಡಿ ಮುಂದೆ ವಿಚಾರಿಸಿದ್ರೆ ಮದುವೆ ಆಗಿ ಇಲ್ಲೇನು ಪ್ರಾಬ್ಲಮ್ ಏನಿಲ್ಲ. ಆಫೀಸಲ್ಲಿ ಇಲ್ಲಿ ಒಂದೇ ಕಡೆ ಮಾಡ್ತಾಯಿದ್ವಿ, ಚೆನ್ನಾಗೇ ಇದ್ವಿ. ಇದೇನೋ ಗೊತ್ತಿಲ್ಲ. ಅವ್ರಿಗೆ ಯಾವಾಗ ಹೇಳ್ತಾ ಇರಲಿ ಈ ಥರ ನಿಮ್ಮ ಆಫೀಸಲ್ಲಿ ಈ ಥರ ಮಾಡ್ತಾರೆ.
ಏನು ಮಾಡ್ಕೊ ಬಾಬುನ ಈ ಥರ ಲವ್ ಮಾಡ್ತಾ ಇದ್ದೀನಿ ಏನು ಇವಾಗ ಏನು ಮಾಡ್ಕೊಂಡು ಒಂದು 2-3 ಸಲ ಹೇಳಿದ್ಲು. ತಿರ್ಗಿ ನಿನ್ನೆ ಹುಡುಗಿನೇ ಡೆತ್ ನೋಟ್ ಕಳಿಸಿ ಈ ಥರ ಏನೋ ಬಾಬು ಈ ಥರ ಕಳಿಸಿದ್ದಾನೆ ನೋಡ್ರಿ ಅಂತ ಹುಡುಗಿಗೆ ಕಳಿಸಿದ್ದಾನೆ. ಹುಡುಗಿ ಅದನ್ನು ಸ್ಕ್ರೀನ್ಶಾಟ್ ಮಾಡ್ಕೊಂಡು ನನಗೆ ತೋರಿಸಿ ಕೇಳೋಣ ಅನ್ನೋಷ್ಟರಲ್ಲಿ ಅವನು ನಿನ್ನೆ ಆ ಥರ ನಡೆದು ಇವತ್ತು ಈ ಥರ ಮಾಡಿದ್ದೆ. ಏನೋ ಗೊತ್ತಿಲ್ಲ, ಅದು ನೋಡ್ಬೇಕು. ರಾತ್ರಿ ಮಾತಾಡ್ದೆ ಸರ್, ರಾತ್ರಿ 9 ಗಂಟೆಗೆ ಮಾತಾಡ್ದೆ. ಏನು ಮಾಡ್ತಾ ಇದ್ದೀಯಮ್ಮ ಅಂದರೆ ಮಲ್ಕೊಂಡಿದ್ದೀನಪ್ಪ ಅಂದ. ಅಂದೆ ಅಜ್ಜಿಗೆ ಫೋನ್ ಕೊಡು ಅಂದ. ಅಜ್ಜಿ ಮಲ್ಗವಳೆ ಅಂತ ಅಷ್ಟೇ ಹೇಳಿದ್ದು. ಊಟ ತಿಂದ ಅಂತ ತಿಂದೆ ಅಂದೆ. ಇನ್ನು ಘಟನೆಯ ಸಂಬಂಧ ತನಿಖೆಗೆ ಇಳಿದ ಪೊಲೀಸರು ಮೃತದೇಹವನ್ನ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯ ಶವಾಗಾರಕ್ಕೆ ರವಾನೆ ಮಾಡಿದ್ದು, ಇತ್ತ ಪತ್ರದಲ್ಲಿ ಉಲ್ಲೇಖಿಸಿರುವ ನಾಗೇಶ್ ಮತ್ತು ಮಂಜುನಾಥ್ಗಾಗಿ ಹುಡುಕಾಟ ನಡೆಸಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಸಂಸದ ಸುಧಾಕರ್ ಅವರ ಬೆಂಬಲಿಗರು 40 ಲಕ್ಷ ಹಣ ಪಡೆದು ಸರ್ಕಾರಿ ಕೆಲಸ ಕೊಡಿಸುವುದಾಗಿ ವಂಚಿಸಿದ್ದಾರೆಂದು ಕಾರು ಚಾಲಕನೋರ್ವ ಸಾವಿಗೆ ಶರಣಾಗಿದ್ದಾನೆ. ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲಿಸಿ ಬಂಧಿಸುವಂತೆ ಕಾಂಗ್ರೆಸ್ ಮುಖಂಡರು ಪ್ರತಿಭಟನೆ ನಡೆಸಿದ್ದಾರೆ. ಈ ಕುರಿತು ಒಂದು ವರದಿ. ಭ್ರಷ್ಟಾಚಾರಿ ಸುಧಾಕರ್ಗೆ ಎಂಪಿ ಸುಧಾಕರ್ಗೆ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಲಂಚಕೋರ ಎಂಪಿ ಸುಧಾಕರ್ಗೆ ಭ್ರಷ್ಟ ಬಿಜೆಪಿ ಎಂಪಿ ಸುಧಾಕರ್ ಅವರಿಗೆ ನಿನಗೆ ಸರ್ಕಾರಿ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ನನ್ನಿಂದ ಹಣ ಪಡೆದು ನನಗೆ ವಂಚನೆ ಮಾಡಿದ್ದಾರೆ ಅಂತ ಹೇಳಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿ ಕಚೇರಿ ಆವರಣದಲ್ಲಿ ಚಾಲಕನೊಬ್ಬ ಸಾವಿಗೆ ಶರಣಾಗಿರುವ ಘಟನೆ ನಡೆದಿದೆ. ಚಿಕ್ಕಬಳ್ಳಾಪುರ ಕ್ಷೇತ್ರದ ಬಿಜೆಪಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಅವರ ಬೆಂಬಲಿಗರಾದ ನಾಗೇಶ್, ಮಂಜುನಾಥ್ ಅವರ ಹೆಸರನ್ನ ಡೆತ್ ನೋಟ್ ನಲ್ಲಿ ಬರೆದಿಟ್ಟು ಮುಖ್ಯ ಲೆಕ್ಕಾಧಿಕಾರಿ ಕಾರು ಚಾಲಕ ಬಾಬು ಸಾವಿನ ಮನೆ ಸೇರಿದ್ದಾನೆ. ಸರ್ಕಾರಿ ಕೆಲಸ ಕೊಡಿಸೋದಾಗಿ ಹೇಳಿ ಹಣ ಪಡೆದು ವಂಚನೆ ಎಸಗಿರುವ ಆರೋಪ ಇಲ್ಲಿ ಕೇಳಿಬಂದಿದೆ. ಈ ಕುರಿತು ಮೃತ ಬಾಬು 4 ಪುಟಗಳ ಡೆತ್ ನೋಟ್ ಬರೆದಿಟ್ಟಿದ್ದಾನೆ ಎನ್ನಲಾದ ಪತ್ರದಲ್ಲಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಬೆಂಬಲಿಗರಾದ ನಾಗೇಶ್, ಮಂಜುನಾಥ್ ಹೆಸರು ಬರೆದಿಟ್ಟು ಸಾವಿಗೆ ಶರಣಾಗಿದ್ದು, ಇದಕ್ಕೆ ಕಾಂಗ್ರೆಸ್ ಪಕ್ಷದ ಮುಖಂಡರು ತೀವ್ರವಾಗಿ ಖಂಡಿಸಿದ್ದಾರೆ. ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ 100 ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಜಮಾಯಿಸಿ ಸಂಸದ ಸುಧಾಕರ್ ವಿರುದ್ಧ ಪ್ರತಿಭಟನೆ ನಡೆಸಿದ್ರು. ಭ್ರಷ್ಟಾಚಾರಿ ಎಂಪಿ ಸುಧಾಕರ್ಗೆ ಆಗಲೇಬೇಕು ಸುಧಾಕರ್ಗೆ ಭ್ರಷ್ಟಾಚಾರಿ ಎಂಪಿ ಸುಧಾಕರ್ಗೆ ಎಂಪಿ ಸುಧಾಕರ್ಗೆ ಅಮಾಯಕನ ಆತ್ಮಹತ್ಯೆಗೆ ಕಾರಣ ಆಗಿರುವ ಎಂಪಿ ಸುಧಾಕರ್ಗೆ ದಲಿತರಿಗೆ ಅನ್ಯಾಯ ಮಾಡಿದ ಸುಧಾಕರ್ಗೆ ದಲಿತರ ಪ್ರಾಣ ತೆಗೆದ ಸುಧಾಕರ್ಗೆ ದಲಿತರ ಪ್ರಾಣ ತೆಗೆದ ಸುಧಾಕರ್ಗೆ ಧಿಕ್ಕಾರ 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 ಧಿಕ್ಕಾರ. ಬಾಬು ಅಂತ ಒಬ್ಬರು ನಮ್ಮ DC ಆಫೀಸಲ್ಲಿ ಗುತ್ತಿಗೆ ಆಧಾರದ ಮೇಲೆಗೆ ಡ್ರೈವಿಂಗ್ ಕಾರ್ಯನಿರ್ವಹಿಸ್ತಾ ಇದ್ರು. ಅವ್ರಿಗೆ ನಾಗೇಶ್ ಅಂತೇಳಿ ಚಿಕ್ಕನಹಳ್ಳಿ ಅವರು, ಚಿಕ್ಕಾಡ್ಗೆನಹಳ್ಳಿ ಅವರು ನಾಗೇಶ್ ಅಂತೇಳಿ, ಕಟ್ಟ ಸುಧಾಕರ್ ಅವರ ಬೆಂಬಲಿಗ ಹಾಗೂ ಲೆಕ್ಕಾಧಿಕಾರಿ ಮಂಜುನಾಥ್ ಅಂತೇಳಿ 15/1/2021 ಇವ್ರ ಹತ್ರ 15 ಲಕ್ಷ ಹಣ ಪಡೆದು 40 ಲಕ್ಷ ಕೇಳಿರ್ತಾರೆ. ಅದರಲ್ಲಿ 15 ಲಕ್ಷ ರೂಪಾಯಿ ಒಂದು ದಲಿತ ಕುಟುಂಬ, ಬಡ ಕುಟುಂಬದ ಒಬ್ಬ ವ್ಯಕ್ತಿ ಕೊಟ್ಟಿರ್ತಾರೆ. ಏನಕ್ಕೆ ಅವ್ರು ಸ್ಪಷ್ಟವಾಗಿ ಡೆತ್ ನೋಟಲ್ಲಿ ಬರೆದಿದ್ದಾರೆ. ನನಗೆ ಸರ್ಕಾರಿ ಕೆಲಸ ಅಂದರೆ ತುಂಬ ಇಷ್ಟ, ನಾನು ಸರ್ಕಾರಿ ಕೆಲಸದಲ್ಲಿ ನಾನು ಕೆಲಸ ಮಾಡಿಸ್ಕೊಡ್ತೀನಿ ಅಂಥೇಳಿ ಅವ್ರ ಹತ್ರ ದುಡ್ಡು ಪಡೆದು ಅವ್ರಿಗೆ ಹಣ ಪಡೆದು ಇವತ್ತವರೆಗೂ ಅವ್ರಿಗೆ ಇದು ಮಾಡಿರಲ್ಲ. ಅವ್ರಿಗೆ ಕೆಲಸದ್ದು ಏನಂತ ಹೇಳಿರ್ತಾರೆ, ಸುಧಾಕರ್ ಅವರು MP ಸುಧಾಕರ್, ಇವಾಗ ಪ್ರೆಸೆಂಟ್ ಸುಧಾಕರ್, ಅವಾಗ ವೈದ್ಯಕೀಯ ಶಿಕ್ಷಣ ಸಚಿವರಾಗಿದ್ದರು. ಆ ಟೈಮಲ್ಲಿ ನಾನು ಮಾಡಿಸ್ಕೊಡ್ತೀನಿ ಅಂತೇಳಿ ನೋಡಿ FIR ಅಲ್ಲಿ ಫಸ್ಟ್ ಲೈನಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ, ನನ್ನ ಸಾವಿಗೆ ಕಾರಣ ಡಾಕ್ಟರ್ K ಸುಧಾಕರ್ ಅಂತ ಬರೆದಿದ್ದಾರೆ. ಇನ್ನು 4 ಶೀಟು ಡೆತ್ ನೋಟ್ ಇದೆ. ನಮ್ಮ ಆಗ್ರಹ ಒಂದೇ ಸರ್,
ದಲಿತ ಕುಟುಂಬ ಇನ್ನೂ ರೀಸೆಂಟಾಗಿ ಮದುವೆ ಆಗಿದೆ. ಪಾಪ ಆ ಹುಡುಗ ತೀರ್ಕೊಂಡಿದ್ದಾನೆ. ಇವತ್ತಲ್ಲೇ DC ಆಫೀಸಲ್ಲಿ ಹಿಂದೆ ಒಂದು ಚೇಂಬರಲ್ಲಿ ನೇಣು ಹಾಕ್ಕೊಂಡು ತೀರ್ಕೊಂಡಿದ್ದಾರೆ. ಅದರಿಂದ ಅವ್ರ ಕುಟುಂಬಕ್ಕೆ ನ್ಯಾಯ ದೊರಕಬೇಕು. ಇದ್ರ ಹಿಂದೆ ಕಾಣದ ಕೈಗಳು ಯಾವ್ಯಾವುದಿದೆ, ಯಾರ್ಯಾರು ಡೈರೆಕ್ಟ್ಲಿ ಇನ್ವಾಲ್ವ್ ಆಗಿದ್ದಾರೆ, ಇಂಡೈರೆಕ್ಟ್ಲಿ ಯಾರು ಇನ್ವಾಲ್ವ್ ಆಗಿದ್ದಾರೆ, ಅವ್ರಿಗೆ ಇದೆಲ್ಲ ಗೊತ್ತಾಗಬೇಕು ಅಂದರೆ ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ನಂಬಿಕೆ ಇದೆ. ಡಾಕ್ಟರ್ G. ಪರಮೇಶ್ವರ್ ಸಾಹೇಬ್ರು ಹೋಮ್ ಮಿನಿಸ್ಟ್ರಿಗೂ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಯಾವುದೇ ಒತ್ತಾಯಕ್ಕೂ ಮಣಿದಿರ MP ಸುಧಾಕರ್ ಅವ್ರ ಮೇಲೆ FIR ದಾಖಲಾಗಬೇಕು, ಕೂಲಂಕುಷವಾಗಿ ತನಿಖೆ ಆಗಬೇಕು. ಯಾರು ತಪ್ಪಿಸ್ತಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡೋವಂಥ ಕೆಲಸ ಆಗಬೇಕು. ಇದು ನಮ್ಮ ಆಗ್ರಹ ಸರ್. ಸರ್ ಇದು ನೋಡಿ ಸರ್, ಇದು ಬಂದು 4 ಲೆಟ್ರ್ ಇದೆ. ಇದರಲ್ಲಿ ಮೊದಲನೇ ಲೆಟ್ರ್ ನಮಗೆ ಸಿಕ್ಕಿದೆ. ಆಮೇಲೆ ನಮಗೆ ಬಂದಿರೋ ಅಂಥ ಮಾಹಿತಿ ಪೊಲೀಸ್ ಡಿಪಾರ್ಟ್ಮೆಂಟಿಂದ ನಾವು ತಿಳ್ಕೊಂಡಿರೋ ಪ್ರಕಾರ ಈ ಡೆತ್ ನೋಟ್ ಇದೇನು ಇದಿದೆ, ಇದರಲ್ಲಿ ಏನು ಬಂದಿದೆ ಅಂದರೆ, ನಾನು ಹಿಂಗೆ ದುಡ್ಡು ಕೊಟ್ಟಿದ್ದೀನಿ, ಹಂಗೆ ತೋರಿಸ್ತೀನಿ ಕೊಡಿಸ್ತೀನಿ ಕೆಲಸ ಅಂತ ಹೇಳಿದ್ದಾರೆ. ಇದಕ್ಕೆ ಡಾಕ್ಟರ್ ಸುಧಾಕರ್ ಅವರು ನನ್ನ ಸಾವಿಗೆ ಕಾರಣ ಅಂತಿದ್ದಾರೆ. ಇದಕ್ಕಿನ್ನ ಏನು ಸರ್, ಅವನೇ ಹ್ಯಾಂಡ್ ರೈಟಿಂಗಲ್ಲಿ ಬರ್ತಿದ್ದಾನೆ. ಅದಕ್ಕೆ ಹೇಳ್ತಾ ಇದ್ದೀವಲ್ಲ, ಒಂದು ಅನುಮಾನ ಒಂದು ಇದು ಅಂತ ಬಂದಿದೆ. ಇವಾಗೆಲ್ಲ ಈಚೆ ಹೊರಗೆ ಬಂದಿದೆ. ಅದಕ್ಕೆ ತನಿಖೆ ಆಗಬೇಕು. ಯಾರು ಅವ್ರ ಹೆಸರು ಅಲ್ಲಿ ಮೆನ್ಷನ್ ಆಗಿದೆ ಅವ್ರ ಮೇಲೆ FIR ಆಗಬೇಕು. ಕಾನೂನು ರೀತಿ ಕ್ರಮ ಆದರೆ ಅವಾಗೆಲ್ಲ ಸತ್ಯಾಸತ್ಯಾಂಶ ಈಚೆ ಬರ್ತದೆ. ಯಾರೇ ದೊಡ್ಡವರಾಗಲಿ ಅವ್ರ ಕುಟುಂಬಕ್ಕೆ ಒಂದು ಪ್ರಾಣ ಹೋಗ್ಬಿಟ್ಟೈತೆ. ಇವಾಗ ಕೋಟಿಗಳು ಕೊಟ್ಟರು ಆ ಪ್ರಾಣ ತೊಗೊಂಬರೋಕ್ಕಾಗಲ್ಲ. ಯಾರಾದ್ರೂ ಮಧ್ಯವರ್ತಿ ಒರೆಸಿ ನಾವು ಅದು ಕೊಡಿಸ್ತೀವಿ ಇದು ಕೊಡಿಸ್ತೀವಿ, ನಮಗೆ ಏನೋ ಆಗೋಗಿದೆ ಅನ್ನೋದಾದರೆ ನಾನು ಒತ್ತಾಯ ಮಾಡ್ತೀನಿ, ನ್ಯಾಯ ಸಿಗಬೇಕು. ಆ ಥರ ಯಾವುದೇ ಆಮಿಷಕ್ಕೆ ಒಳಗಾಗ್ದಿರ ಆ ಕುಟುಂಬಕ್ಕೆ ನ್ಯಾಯ ದೊರಕಬೇಕು. ಎಷ್ಟೋ ಇಂಥ ಆಸೆ ಇಟ್ಕೊಂಡಿರೋರಿಗೆ ನಿರಾಸೆ ಆಗಬಾರ್ದು. ಈ ಥರ ಲಂಚ್ಕೋರರುಗಳು ಈ ಥರ ಈ ಥರ ಅನ್ಯಾಯ ಮಾಡ್ತಾ ಇದ್ದಾರೆ, ಅಂಥವ್ರ ವಿರುದ್ಧ ಕಾನೂನು ಕ್ರಮ ಜರುಗಿಸ್ಬೇಕು ಅಂತ ನಾವು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ, ಯುವ ಕಾಂಗ್ರೆಸ್ ವತಿಯಿಂದ ಒತ್ತಾಯ ಮಾಡ್ತಾ ಇದ್ದೀವಿ ಸರ್. ಇನ್ನು ಜಿಲ್ಲಾಡಳಿತ ಕಚೇರಿಯಲ್ಲಿ ಹೊರಗುತ್ತಿಗೆ ಆಧಾರಿತ ಚಾಲಕನಾಗಿ 6 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದ ಬಾಬು ಇದಕ್ಕಿದ್ದಂತೆ ಸಂಸದ ಸುಧಾಕರ್ ಹಾಗೂ ಅವರ ಬೆಂಬಲಿಗರ ಹೆಸರನ್ನ ಪತ್ರದಲ್ಲಿ ಬರೆದಿಟ್ಟು ಸಾವನ್ನಪ್ಪಿದ್ದಾನೆ. ಇದನ್ನ ಖಂಡಿಸಿರುವ ಕಾಂಗ್ರೆಸ್ ಮುಖಂಡರು ಕೂಡಲೇ ಆರೋಪಿಗಳ ವಿರುದ್ಧ FIR ದಾಖಲು ಮಾಡಿ ಬಂಧಿಸಿ ಮೃತನ ಸಾವಿಗೆ ನ್ಯಾಯ ದೊರಕಿಸಿಕೊಡ್ಬೇಕು ಅಂತ ಒತ್ತಾಯಿಸಿದ್ದಾರೆ. ಹರಿಶ್ಚಂದ್ರ ಥರ ಆಡ್ತಾ ಇದ್ರು. ನಾನೇ ಹರಿಶ್ಚಂದ್ರನ ಪಕ್ಕದ ಮನೆಯಲ್ಲೇ ನಾನು ಹುಟ್ಟಿರೋದು ಅನ್ನೋ ರೀತಿಯಲ್ಲಿ ಇವತ್ತು ಒಬ್ಬ ದಲಿತ ಹುಡುಗ ಇನ್ನು 4-5 ತಿಂಗಳಾಗೈತಂತೆ ಮದುವೆ ಆಗಿ, ಪಾಪ ನೇಣಿಗೆ ಶರಣಾಗಿದ್ದಾನೆ. ಡೆತ್ ನೋಟ್ ಬರೆದು 40 ಲಕ್ಷ ಲಂಚ ತಗೊಂಡಿದ್ದಾರೆ. ಏನು ಒಬ್ಬ ಡೈವರ್ ಕೆಲಸ ಕೊಡಿಸ್ತೀನಿ ಅಂದ್ಬಿಟ್ಟು. ನಾಗೇಶ್ ಮತ್ತು ಮಂಜುನಾಥ್ ಅವರ ಮುಖೇನ ಏನು ನಿಮ್ಮ ಕೆಲಸಗಳು ನಮಗೆ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ನೀವು ಸತ್ಯ ಹರಿಶ್ಚಂದ್ರರು, ನಿಮ್ಮಿಂದ ಒಬ್ಬ ದಲಿತ ಕುಟುಂಬ ಅನ್ಯಾಯ ಆಗಿದೆ. ಎಷ್ಟು ಜನ ಕುಟುಂಬಗಳು ನಿಮ್ಮಿಂದ ಹಾಳಾಗಿದೆ, ಎಷ್ಟು ಜನ ಕುಟುಂಬಗಳು ಹಾಳಾಗಿದೆ. ಇದೇ ನಿಮಗೇನು ಗೊತ್ತಿಲ್ವಾ? ನಿಜವಾಗ್ಲೂ ಏನಾದರೂ ಮಾನ್ಯ ಗೃಹ ಸಚಿವರಲ್ಲಿ ನಾನು ಕೇಳ್ಕೊಳೋದಿಷ್ಟೇ, ಮೊದಲು K. ಸುಧಾಕರ್ ಅವರನ್ನು ಅರೆಸ್ಟ್ ಮಾಡಲೇಬೇಕು. ಅರೆಸ್ಟ್ ಮಾಡಿ ಪ್ರಜಾಪ್ರಭುತ್ವ ಈ ದೇಶದಲ್ಲಿ ಉಳಿದೈತೆ ಅನ್ನೋದು ತೋರಿಸ್ಬೇಕು. ಅದೇನಾದರೂ ಮಾಡಿದ್ರೆ ನ್ಯಾಯ ಐತೆ ಅಂದ್ಬಿಟ್ಟು ಒಂದು ಅರ್ಥ. ಇಲ್ಲ ಅಂದರೆ ಇಡೀ ಚಿಕ್ಕಬಳ್ಳಾಪುರದಲ್ಲಿ ಉಗ್ರ ಹೋರಾಟ ನಾವು ಮಾಡೇ ಮಾಡ್ತೀವಿ, ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ. ಮೊದಲು K. ಸುಧಾಕರ್ ಮತ್ತು ಅವ್ರ ಬೆಂಬಲಿಗ ಮಂಜುನಾಥ್ ಮತ್ತು ನಾಗೇಶ್ರನ್ನು ಬಂಧಿಸಲೇಬೇಕು. ಇದು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ನನ್ನ ಕೋರಿಕೆ. ಏನು 40 ಲಕ್ಷ ಕೇಳಿದ್ದಾರೆ, 40 ಲಕ್ಷದಲ್ಲಿ 15 ಲಕ್ಷ ಕೊಟ್ಟಿದ್ದಾರೆ. ಮತ್ತೆ ಕೊಡಬಾರ್ದು ಕೆಲಸ ಕೊಟ್ಟಿದ್ದಾರೆ. ಆ ಡೆತ್ ನೋಟಲ್ಲಿ ಬರೆದಿರೋದು ಕೊಡಬಾರ್ದು ಕೆಲಸ ಕೊಟ್ಟಿದ್ದಾರೆ. ಏನು ಆ ನಾಗೇಶ್ ಅನ್ನೋವನು, ಆಗ ನಾಗೇಶ್ ಅನ್ನೋವನ ಮುಖಾಂತರ ಆಮೇಲೆ ಕೊಡ್ತೀನಿ ಅಂದ್ರೂ ಬಿಟ್ಟಿಲ್ಲ. ಪಾಪ ಸಾಲ ಮಾಡಿ ಕೊಟ್ಟಿದ್ದಾನೆ. ಒಬ್ಬ ದಲಿತ ಹುಡುಗ, ಒಬ್ಬ ಡೈವರ್ ಕೆಲಸ ಮಾಡೋವನಿಗೆ 40 ಲಕ್ಷ ಎಲ್ಲಿ ಬರ್ತದೆ? ಕೊಡ್ತೀನಿ ಅಂತ ಟೈಮ್ ಹೇಳಿದ್ರೂ ಬಿಟ್ಟಿಲ್ವಂತೆ. ಇವತ್ತು ಡೆತ್ ನೋಟ್ ಬರೆದು ನೇಣಿಗೆ ಶರಣಾಗಿದ್ದಾನೆ. ಇಂಥ ಪ್ರಾಣಿಗಳನ್ನ ಕಳೆಯೋವ್ರನ್ನ ನಿಜವಾಗ್ಲೂ ಈ ಸಮಾಜ ಕ್ಷಮಿಸಲೇಬಾರ್ದು ಅಂದ್ಬಿಟ್ಟು ನನ್ನ ಒಂದು ಕೋರಿಕೆ. ಇನ್ನು ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಮುನೇಗೌಡ, ರಕ್ಷಿತ್ ರೆಡ್ಡಿ, ಪೆದ್ದಣ್ಣ, ಗವಿರಾಯಪ್ಪ, ಮಂಗಳಾ ಪ್ರಕಾಶ್, ನಾಯನಹಳ್ಳಿ ನಾರಾಯಣಸ್ವಾಮಿ, ಚೇತನ್, ನಾರಾಯಣಮ್ಮ ಇನ್ನು ಮುಂತಾದವರು ಇದ್ದರು. ಇನ್ನು ಚಾಲಕನ ಸಾವು ರಾಜಕೀಯ ತಿರುವು ಪಡೆದುಕೊಳ್ತಾ ಇದ್ದಂತೆ ಸಂಸದ ಸುಧಾಕರ್ ಪ್ರತಿಕ್ರಿಯಿಸಿದ್ದು, ನನ್ನ ರಾಜಕೀಯ ಬದುಕಿನಲ್ಲಿ ಹಲವಾರು ಮಂದಿಗೆ ಖಾಸಗಿ ಹಾಗೂ ಸರ್ಕಾರಿ ಕೆಲಸಗಳು ದೊರೆಯುವಂತೆ ನನ್ನ ಕೈಲಾದ ಮಟ್ಟಿಗೆ ಸಹಕಾರ ನೀಡಿದ್ದೇನೆ. ಬಾಬು ಎಂಬ ವ್ಯಕ್ತಿಯನ್ನ ನಾನು ನೋಡಿಯೇ ಇಲ್ಲ. ಸ್ಥಳೀಯವಾಗಿ ನನ್ನ ರಾಜಕೀಯ ಜೀವನಕ್ಕೆ ಮಸಿ ಬಳಿಯಲು ಈ ಪ್ರಕರಣದ ಮುಖಾಂತರ ಹುನ್ನಾರ ನಡೆಸಿದ್ದಾರೆ. ಪೊಲೀಸರು ಪಾರದರ್ಶಕವಾಗಿ ತನಿಖೆ ಮಾಡಲಿ, ಸತ್ಯಾಸತ್ಯತೆ ಹೊರಬರಲಿದೆ ಎನ್ನಲಿದ್ದಾರೆ. ಅವರ ಕುಟುಂಬ ವರ್ಗದವರಿಗೆ ನಾನು ಮೊದಲನೇದಾಗಿ ಸಾಂತ್ವನವನ್ನು ಹೇಳಲಿಕ್ಕೆ ಬಯಸ್ತೇನೆ.
ನಾನು ನನ್ನ ಸಾರ್ವಜನಿಕ ಬದುಕಿನಲ್ಲಿ ಈ ವ್ಯಕ್ತಿಯನ್ನು, ಬಾಬು ಅನ್ನೋರನ್ನು ನೋಡಿರೋವಂಥದ್ದಾಗಲಿ ಅಥವಾ ಅವ್ರನ್ನ ಭೇಟಿ ಮಾಡಿರೋದಾಗಲಿ ನನಗಂತೂ ಗೊತ್ತಿಲ್ಲ. ನಾನು ಸಚಿವನಾಗಿ 2 ಸಲ ಕೆಲಸ ಮಾಡಿದ್ದೇನೆ, ಶಾಸಕನಾಗಿ 3 ಸಲ ಕೆಲಸ ಮಾಡಿದ್ದೇನೆ, ಇದು MP ಆಗಿದ್ದೇನೆ. ನೂರಾರು ವ್ಯಕ್ತಿಗಳಿಗೆ ಉದ್ಯೋಗಗಳನ್ನು ಖಾಸಗಿಯಲ್ಲಿ, ಸರ್ಕಾರದಲ್ಲಿ ಸಹಕಾರ ಕೊಟ್ಟು ಅವ್ರಿಗೆ ಏನು ಸಾಧ್ಯ ಆಗುತ್ತೆ ಅವ್ರಿಗೆ ಸಹಕಾರವನ್ನು, ಯುವಕರಿಗೆ ಉದ್ಯೋಗ ಅವಕಾಶಗಳು ಕೊಡೋದರಲ್ಲಿ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡಿದ್ದೇನೆ. ಈ ವ್ಯಕ್ತಿ ನನ್ನ ಹೆಸರು ಯಾಕೆ ಉಲ್ಲೇಖ ಮಾಡಿದ್ದಾರೆ ನನಗೂ ಗೊತ್ತಿಲ್ಲ. ಮತ್ತು ಆ ನಾಗೇಶ್ ಮಂಜುನಾಥ್ ಅವ್ರ ಬಗ್ಗೆ ಕೂಡ ನನಗೆ ಮಾಹಿತಿ ಇಲ್ಲ. ಆದರೆ ಅವರು ಮಾವನವರು, ನಾಗೇಶ್ ಮಾವನವರು ನಮ್ಮ ತಾಲೂಕ್ ಪಂಚಾಯಿತಿ ಜನತಾದಳದಲ್ಲಿ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರಾಗಿದ್ದರು. ಅದಾದಮೇಲೆ ನಾನು ಕಾಂಗ್ರೆಸ್ನಲ್ಲಿದ್ದಾಗ ಅವರು ಕಾಂಗ್ರೆಸ್ಸಿಗೆ ಬಂದರು, BJPಗೆ ಬಂದಾಗ BJPಗೆ ಬಂದರು. ಅವರನ್ನು ಕೂಡ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಕೋಶಕ್ಕೆ ಕೂಡ ಅಭಿವೃದ್ಧಿ ಇದಕ್ಕೆ ನಾವು ಅಧ್ಯಕ್ಷರನ್ನಾಗಿ ಕೂಡ ಮಾಡಿದ್ವಿ. ಅವರಿಬ್ಬರ ಹೆಸರು ಉಲ್ಲೇಖ ಆಗಿದೆ. ಕೆಲಸ ಕೊಡಿಸ್ತೇವೆ ಸಾಹೇಬ್ರಿಗೆ ಹೇಳಿ ಅಂತೇನು ಉಲ್ಲೇಖ ಮಾಡಿದ್ದಾರೆ. 10-15 ಲಕ್ಷ ಹಣ ಕೂಡ ಇಸ್ಕೊಂಡಿದ್ದಾರೆ ಅಂತೇಳಿ ನಾನು ಕೇಳ್ಪಟ್ಟೆ. ಇವತ್ತು ಅವ್ರ ಕುಟುಂಬ ಬೆಳಿಗ್ಗೆ ಸ್ಟೇಷನ್ಗೆ ಹೋಗಿ ಅವರ ಧರ್ಮಪತ್ನಿ ಮತ್ತು ಅವರ ಬಾಮೈದ ಎಲ್ಲ ಕೂಡ ಹೋಗಿ ಒಂದು ಹೇಳಿಕೆಯನ್ನು ಕೊಡಲಿಕ್ಕೆ ಹೋದಾಗ ನನಗೆ ಮಾಹಿತಿ ಬಂದಿದ್ದು ಅಲ್ಲಿನ ಸ್ಥಳೀಯ PSI ಮಿಸ್ಟರ್ ಶರಣಪ್ಪ ಈ ರೀತಿಯಲ್ಲಿ ಕೊಟ್ಟರೆ ತಗೊಳ್ಳೋದಿಲ್ಲ, ಸುಧಾಕರ್ ಅವ್ರ ಹೆಸರು ಉಲ್ಲೇಖ ಮಾಡಬೇಕು, ಹೇಗೆ ಡೆತ್ ನೋಟಲ್ಲಿದೆ ಅದೇ ರೀತಿ ನೀವು ಮಾಡಬೇಕು ಅಂಥೇಳಿ ಅಲ್ಲಿದ್ದಂಥವ್ರನ್ನೆಲ್ಲ ಕೂಡ ಕಳಿಸಿ ಸ್ಥಳೀಯ ಶಾಸಕರು, ಜಿಲ್ಲಾ ಉಸ್ತುವಾರಿ ಸಚಿವರು ಅವರಿಗೆ ಫೋನುಗಳ ಮೂಲಕ ಮಾತನಾಡಿ ಇದೆಲ್ಲ ಕೂಡ ನನಗೆ ಅಲ್ಲಿಂದ ವರ್ತಮಾನ ಬಂದಿದೆ. ಇದನ್ನು ಒಂದು ಆತ್ಮಹತ್ಯೆಯನ್ನು ರಾಜಕೀಯಕ್ಕೋಸ್ಕರ ದುರ್ಬಳಕೆ ಮಾಡಿಕೊಂಡು ನನಗೆ ಕೆಟ್ಟ ಹೆಸರು ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾನು ಇಷ್ಟನ್ನೇ ಸ್ಪಷ್ಟಪಡಿಸ್ತೇನೆ, ಅವ್ರು ಏನು ರಾಜಕಾರಣ ಬೇಕಿದ್ರೂ ಮಾಡಲಿ. ನಾನು ಪೊಲೀಸ್ ಇಲಾಖೆಗೆ ಇಷ್ಟೇ ಮನವಿ ಮಾಡ್ತೇನೆ, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನನಗೆ ನಂಬಿಕೆ ಇದೆ. ಯಾವ ರೀತಿಯ ತನಿಖೆಯನ್ನಾದರೂ ಮಾಡಿ, ಆದರೆ ಪಾರದರ್ಶಕ ಮಾಡಿ, ನ್ಯಾಯಸಮ್ಮತವಾದಂಥ ತನಿಖೆ ಮಾಡಿ. ಯಾರೇ ತಪ್ಪಿತಸ್ಥರಿದ್ದರೂ ಕೂಡ ನನ್ನನ್ನು ಕೂಡ ಒಳಗೊಂಡಂತೆ ತಪ್ಪಾಗಿದ್ದರೆ ಅವರಿಗೆ ಉಗ್ರವಾಗಿರ್ತಕ್ಕಂಥ ಶಿಕ್ಷೆಯನ್ನು ಕೊಡಿ. ನಾನು ಭಾಳ ಸ್ಪಷ್ಟ ಇದ್ದೀನಿ. ಹಾಗಾಗಿ ಕಾನೂನು ಮೇಲೆ ಗೌರವ ಇರುವಂಥ ಒಬ್ಬ ಜನಪ್ರತಿನಿಧಿ ನಾನು ಆಗಿದ್ದೀನಿ. ಈಗಾಗಲೇ ಈ ರೀತಿಯ ಕೆಲವು ಪ್ರಕರಣಗಳು ದೇಶದಲ್ಲಿ, ರಾಜ್ಯದಲ್ಲಿ ನಡೀತಾ ಇದ್ದಾವೆ. ಯಾರೋ ಒಬ್ಬರು ಮುಖ್ಯವಾಗಿರ್ತಕ್ಕಂಥ ಹೆಸರುಗಳನ್ನ ಹೇಳೋದು, ಆತ್ಮಹತ್ಯೆ ಮಾಡ್ಕೊಳ್ಳೋದು, ಅದಕ್ಕೆ ರಾಜಕೀಯ ಬಣ್ಣ ಕಟ್ಟೋದು, ಇದೆಲ್ಲ ಕೂಡ ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ಸುಪ್ರೀಂ ಕೋರ್ಟು ಕೂಡ ಇತ್ತೀಚೆಗೆ ಆದೇಶ ಕೂಡ ಮಾಡಿದೆ, ಒಂದು ಹೊಸ ತೀರ್ಪು ಕೂಡ ಕೊಟ್ಟಿದೆ. ಒಟ್ನಲ್ಲಿ ಚಾಲಕ ಬಾಬು ಯಾವುದೇ ರಾಜಕೀಯ ಪಕ್ಷದಲ್ಲಿ ಗುರುತಿಸಿಕೊಂಡಿಲ್ಲ. ಇದೀಗ ಆತನ ಸಾವು ರಾಜಕೀಯ ತಿರುವು ಪಡೆದುಕೊಂಡಿದ್ದು, ಸತ್ಯಾಸತ್ಯತೆ ಪೊಲೀಸರ ನಿಷ್ಪಕ್ಷಪಾತ ತನಿಖೆಯಿಂದ ಮಾತ್ರ ಹೊರಬರಬೇಕಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಕೃಷ್ಣ ರುಕ್ಮಿಣಿ ಸ್ಕೂಲ್ ಆಫ್ ಲಾ, ಚೊಕ್ಕನಹಳ್ಳಿ, ಚಿಕ್ಕಜಾಲ, ಬೆಂಗಳೂರು. ದಾಖಲಾತಿಗಳು ಪ್ರಾರಂಭವಾಗಿದೆ. ನಮ್ಮಲ್ಲಿ ಉತ್ತಮ ಕಲಿಕಾ ವಾತಾವರಣ, ನುರಿತ ಅನುಭವವುಳ್ಳ ಶಿಕ್ಷಕ ವೃಂದ, ಲೈಬ್ರರಿ, ಮೂಟ್ ಕೋರ್ಟ್, ಜನರಲ್ಸ್, ಕಂಪ್ಯೂಟರ್ ಲ್ಯಾಬ್ಸ್, ಶುಚಿತ್ವದಿಂದ ಕೂಡಿದ ಫುಡ್ ಕೋರ್ಟ್, CCTV ಕಣ್ಗಾವಲು, ಉಚಿತ ಕಾನೂನು ಸಲಹೆ, ಕ್ರೀಡಾ ಚಟುವಟಿಕೆಗಳು ಹಾಗೂ ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ. ಸಾರಿಗೆ ಸೌಲಭ್ಯವಿದೆ. ಪರಿಸರ ಸ್ನೇಹಿ ಕ್ಯಾಂಪಸ್ ಹೊಂದಿದ್ದು ಹಾಸ್ಟೆಲ್ ಸೌಲಭ್ಯ ಸಹ ಇದೆ. ಇನ್ನೇಕೆ ತಡ? ನಿಮ್ಮ ಮಕ್ಕಳ ಭವಿಷ್ಯದ ಕನಸನ್ನ ನನಸಾಗಿಸಲು ಹಿಂದೆ ಸಂಪರ್ಕಿಸಿ ಶ್ರೀ ಕೃಷ್ಣ ರುಕ್ಮಿಣಿ ಸ್ಕೂಲ್ ಆಫ್ ಲಾ, ಚೊಕ್ಕನಹಳ್ಳಿ, ಚಿಕ್ಕಜಾಲ, ಬೆಂಗಳೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972856004. Another number
9008179370. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜು ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. MS ಸೆಂಟರ್ ಫಾರ್ ಅಡ್ವಾನ್ಸ್ಡ್ ಸ್ಟಡೀಸ್. ಸ್ಥಳ ನವರತ್ನ ಅಗ್ರಹಾರ, ಸಾದಹಳ್ಳಿ ಗೇಟ್, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹತ್ತಿರ, ಬೆಂಗಳೂರು. MS ಡಿಗ್ರಿ ಕಾಲೇಜ್ 2025-26ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್ BCA, BCom, BBA. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ. 95%ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲಾಗುವುದು. ನಮ್ಮಲ್ಲಿ ಪರಿಣಿತ ಶಿಕ್ಷಕರಿಂದ ಉತ್ತಮ ಕಲಿಕಾ ವಾತಾವರಣ, ಸಾಂಸ್ಕೃತಿಕ, ಕ್ರೀಡೆ ಸೇರಿದಂತೆ ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ. ಸಾರಿಗೆ ಸೌಲಭ್ಯ, ಹಾಸ್ಟೆಲ್ ವ್ಯವಸ್ಥೆ, ಹೈಜಿನಿಕ್ ಫುಡ್ ಕ್ಯಾಂಟೀನ್ ಹೊಂದಿದೆ. ವಿದ್ಯಾರ್ಥಿಗಳಿಗೆ ಪ್ಲೇಸ್ಮೆಂಟ್ ಫೆಸಿಲಿಟಿ ಸಹ ಇದೆ. ಶುಲ್ಕದ ಚಿಂತೆ ಬಿಡಿ, ಶಿಕ್ಷಣಕ್ಕೆ ಒತ್ತು ನೀಡಿ. UG ಕೋರ್ಸಸ್ BCA 25,000, BBA 25,000, BCom 20,000 ರೂಗಳು ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9035992784. ಗೌರಿಬಿದನೂರಿನಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗ್ರಾಹಕರಿಗೆ ಬೆಲೆ ಏರಿಕೆ ಬಿಸಿ ತಟ್ಟಿದೆ. ಹೂ ಹಣ್ಣುಗಳ ಬೆಲೆ ತಾರಕಕ್ಕೇರಿದ್ದು ಗ್ರಾಹಕರ ಜೇಬಿಗೆ ಕತ್ತರಿ ಬಿದ್ದಿದೆ. ಶ್ರೀ ವರಮಹಾಲಕ್ಷ್ಮಿ ಹಬ್ಬವು ಭಾರತೀಯ ಸಂಸ್ಕೃತಿಯ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದ್ದು, ಪ್ರತಿ ವರ್ಷ ಶ್ರಾವಣ ಮಾಸದ 2ನೇ ಅಥವಾ 3ನೇ ಶುಕ್ರವಾರದಂದು ಆಚರಿಸಲಾಗುತ್ತದೆ. ಮಹಿಳೆಯರ ಹಬ್ಬವೆಂದೇ ಹೆಸರಾಗಿದ್ದು, ಶ್ರದ್ಧಾಭಕ್ತಿಯಿಂದ ಆಚರಿಸಿ ವರಮಹಾಲಕ್ಷ್ಮಿ ದೇವಿಯಲ್ಲಿ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ಬೇಡಿಕೊಳ್ಳುತ್ತಾರೆ. ದೇವಿಗೆ ಅಲಂಕರಿಸಲು ಹೂಗಳು ಬೇಕೇ ಬೇಕು. ಹಬ್ಬ ಬಂತಂದ್ರೆ ಸಾಕು, ಇತ್ತ ಹೂ ಬೆಳೆಗಾರರಿಗೆ ಬೇಡಿಕೆ ಹೆಚ್ಚಾಗೋದು ಸರ್ವೇ ಸಾಮಾನ್ಯ. ಅದರಂತೆಯೇ ಈ ಬಾರಿಯೂ ಸಹ ಮಾರುಕಟ್ಟೆಯಲ್ಲಿ ವಿಶೇಷವಾಗಿ ಗುಲಾಬಿ, ಸೇವಂತಿ, ಮಲ್ಲಿಗೆ, ಕನಕಾಂಬರ ಸೇರಿದಂತೆ ಇನ್ನಿತರ ಹೂಗಳ ಬೆಲೆ ಗಗನಕ್ಕೇರಿದೆ. ನಗರದಲ್ಲಿ ಇರುವ ಹೂವಿನ ಮಾರುಕಟ್ಟೆಯಲ್ಲಿ ವರಲಕ್ಷ್ಮಿ ಹಬ್ಬದ ಅಂಗವಾಗಿ ಹೂವಿನ ಬೆಲೆ ಗಗನಕ್ಕೇರಿದ್ದು ಗ್ರಾಹಕರು ಕಂಗಾಲಾಗಿದ್ದಾರೆ. ಗುಲಾಬಿ 200, ಸೇವಂತಿ 300, ಮಾರಿಗೋಲ್ಡ್ 200, ಮಲ್ಲಿಗೆ 2000, ಕನಕಾಂಬರ 1800, ತಾವರೆ ಹೂ 2ಕ್ಕೆ 100 ರೂಪಾಯಿಯಂತೆ ಮಾರಾಟವಾಗಿದೆ. ಈ ಬದಲಾವಣೆಯಿಂದ ಸಾಮಾನ್ಯ ಜನರಿಗೆ ಧಾರ್ಮಿಕ ಆಚರಣೆ ತೀರಾ ದುಬಾರಿಯಾಗುತ್ತಿದೆ. ಹೂಗಳನ್ನು ಖರೀದಿಸಲು ಮಧ್ಯಮ ವರ್ಗದವರಿಗೆ ಸಂಕಷ್ಟ ಎದುರಾಗಿದೆ.
ಹೂವು 2000 ಹೇಳ್ತಾ ಇದ್ದಾರೆ, ರೋಸ್ ನೋಡಿದ್ರೆ 300 ಹೇಳ್ತಿದ್ದಾರೆ, ಶಾಮಂತಿ 200 ಹೇಳ್ತಾರೆ. ಲೋಟಸ್ ಅಂತೂ ಕಮಲ ಹೂವು ಕೇಳಿದ್ರೆ ಜೊತೆ 100 ರೂಪಾಯಿ ಕಡಿಮೆ ಇಲ್ಲವೇ ಇಲ್ಲ ಅಂತ. ಎಲ್ಲ ಹೂವನೂ ರೇಟ್ ಜಾಸ್ತಿನೇ ಇದೆ, ಆದರೂ ಹಬ್ಬ ಮಾಡಲೇಬೇಕಲ್ವಾ, ಹಾಗಾಗಿ ಬಂದು ಎಲ್ಲ ತೊಗೊಳ್ತಾ ಇದ್ದೀವಿ. ಎಲ್ಲರೂ ಎಷ್ಟೇ ರೇಟ್ ಇದ್ದರೂ ಹಬ್ಬ ಆಚರಿಸ್ತಾರೆ. ಕೂಡ ಅಂತ ಈ ದಿನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಹೂವು ತಗೊಳ್ಳೋದಕ್ಕೆ ಮಾರ್ಕೆಟ್ಗೆ ಬಂದಿದ್ದೀವಿ. ಆದರೆ ಇಲ್ಲಿ ಹೂವಿನ ರೇಟ್ ನೋಡಿದ್ರೆ ಗಗನಕ್ಕೆ ಏರ್ಬಿಟ್ಟಿದೆ. ಈ ಕನಕಾಂಬರ ಬಂದುಬಿಟ್ಟು 2800 ರೂಪಾಯಿ ಇದೆ, ಮತ್ತು 1500 ರೂಪಾಯಿ ಮಲ್ಲಿಗೆ ಹೂವು ಇದೆ. ಸೇವಂತಿಗೆ ಬಂದುಬಿಟ್ಟು 200 ರೂಪಾಯಿ ಇದೆ, 200, 300 ಆ ಥರ ಇದೆ. ಕೆಲವೊಂದು ಹೂಗಳೆಲ್ಲ ಮಳೆ ಜಾಸ್ತಿ ಇರೋದ್ರಿಂದ ನೆಂದಿದ್ರೂ ಸಹ ಜಾಸ್ತಿ ರೇಟ್ ಇದೆ. ಆದರೂ ಸಹ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸ್ಬೇಕು ಅಂತ ಹೇಳ್ಬಿಟ್ಟು ಇರೋದ್ರಲ್ಲಿ ಸ್ವಲ್ಪ ಹೂವನ್ನ ತಗೊಂಡು ನಾವು ಹಬ್ಬ ಮಾಡ್ತಾಯಿದ್ದೀವಿ. ನಮ್ಮ ಹೆಸರು ಸುಗುಣ ಅಂತ. ಹೂವು ಎಲ್ಲನೂ ರೇಟ್ಗಳಿವೆ. ಕನಕಾಂಬರ 1800 ಇದೆ, ಮಲ್ಲಿಗೆ 2000 ಇದೆ, ಶಾಮಂತಿಗೆ 300. ಹೀಗೆ ಹಣ್ಣುಗಳು ಅವು ಎಲ್ಲ ರೇಟ್ಗಳೆಲ್ಲ ಇದೆ. ಡೆಕೋರೇಷನ್ಸ್ ಹೂವು ಅವೆಲ್ಲ ಇದೆ. ರೈತರು ಮತ್ತು ಹೂವಿನ ಮಂಡಿ ಮಾಲೀಕರು ಆಷಾಢದಲ್ಲಿ ಕಳೆದುಕೊಂಡಿದ್ದು ಇದೀಗ ದೊರೆತಂತಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದ್ದಾರೆ. ವರಲಕ್ಷ್ಮಿ ಹಬ್ಬದ ಪ್ರಯುಕ್ತ ಚೆಂಡು ಹೂವು 60ರಿಂದ 80, ಶಾಮಂತಿಗೆ 200ರಿಂದ 250, ಸುಗಂಧರಾಜ 300ರಿಂದ 320, 250ರಿಂದ 320ವರೆಗೂ ಸುಗಂಧರಾಜ, 750, 650 ಕಾಗಡ, ಕನಕಾಂಬರ 1700, 1800, ಮಳ್ಳೆ 1700ರಿಂದ 1800. ಯಾವ ಥರ ಇದೆ ಬಿಸ್ನೆಸ್? ಏನು ಬಿಸ್ನೆಸ್ಸು ಇವತ್ತು ಒಳ್ಳೆ ಬಿಸ್ನೆಸ್ ಆಗಿದೆ. ಆಷಾಢಕ್ಕಿಂತೂ ನಾವೆಲ್ಲ ರೈತರು ಮತ್ತು ಮಂಡಿಗಳವರು ಪ್ರತಿ ಆಷಾಢದಲ್ಲೂ ಕಳೆದಿರೋದು. ಈಗ ರೈತರಿಗೆ ಒಳ್ಳೆ ಅನುಕೂಲ, ಒಳ್ಳೆ ರೇಟ್ ಸಿಕ್ಕಿದೆ. ಪ್ರತಿಯೊಂದು ಬೆಲೆನೂ ಇವತ್ತು ಒಳ್ಳೆ ಬೆಲೆ ಆಗಿದೆ. ದುಂಡ್ಮಲ್ಲಿಗೆ 2000 ರೂಪಾಯಿ. ಬೆಳಗ್ಗೆಯಿಂದ ಜನ ಯಾವ ಥರ ಬರ್ತಾರೆ ತೊಗೊಳ್ಳೋದಕ್ಕೆ? ಏನು ಇಲ್ಲ, ಬೆಳಿಗ್ಗೆ ಎಲ್ಲ ವ್ಯಾಪಾರ ಅಷ್ಟೇ ಭಾಳ ಚೆನ್ನಾಗಿ ವ್ಯಾಪಾರ ಆಗಿದೆ. ರೈತರು ಸಾಕಷ್ಟು ತಂದಿರೋ ಹೂವೆಲ್ಲ ಪೂರ್ತಿ ಖಾಲಿಯಾಗಿದೆ. ಈ ದಿನ ಯಾರೂ ವಾಪಸ್ ತಗೊಂಡೋಗಿಲ್ಲ ರೈತರು. ಒಳ್ಳೆ ಬೆಲೆ ಆಗಿದೆ, ಒಳ್ಳೆ ದುಡ್ಡಾಗಿದೆ ರೈತರಿಗೆ. ಪ್ರತಿಯೊಂದೂ ಒಳ್ಳೆ ಬೆಲೆ ಇದೆ ಇವತ್ತು. ಕಾಕಡ ಬೆಳಗ್ಗೆ 650, 700, ಈಗಲೂ 650, 700 ಮಾರ್ತಾ ಇದ್ದೀವಿ. ಪ್ರತಿಯೊಂದು ಬೆಲೆ ಇದೆ. ವರಲಕ್ಷ್ಮಿ ಹಬ್ಬಕ್ಕೆ ಇಲ್ಲಿ ಈ ಮಾರ್ಕೆಟಲ್ಲಿ ಇವತ್ತು ಡೆಕೋರೇಷನ್ ಐಟಮ್ ಎಲ್ಲ ತಂದು ಒಳ್ಳೆ ಬೆಲೆ ಮಾರಿದ್ದಾರೆ. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಜಿಲ್ಲಾಡಳಿತ ಕಚೇರಿ ಆವರಣದಲ್ಲಿ ಸಂಸದ ಸುಧಾಕರ್ ಮತ್ತು ಅವರ ಬೆಂಬಲಿಗರ ಹೆಸರನ್ನು ಪತ್ರದಲ್ಲಿ ಬರೆದು ಕಾರು ಚಾಲಕನೋರ್ವ ಸಾವಿಗೆ ಶರಣಾಗಿದ್ದಾನೆ. ಘಟನೆಗೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಮುಖಂಡರು ಸಂಸದರ ವಿರುದ್ಧ ಎಫ್ಐಆರ್ ದಾಖಲು ಮಾಡಬೇಕೆಂದು ಪಟ್ಟು ಹಿಡಿದಿದ್ದು, ಇದಕ್ಕೆ ಬಿಜೆಪಿ ಮುಖಂಡರು ತೀವ್ರವಾಗಿ ಖಂಡಿಸಿದ್ದಾರೆ. ನೀವು ನೋಡಿರ್ಬೋದ ಡೆತ್ ನೋಟಾಗಿ ನಾಗೇಶು ಮತ್ತು ಮಂಜುನಾಥ್ ನನ್ನ ಹತ್ರ ಹಣ ತೆಗೆದುಕೊಂಡಿದ್ದಾರೆ, ಕೆಲಸ ಕೊಡಿಸ್ತೀವಿ ಅಂತಕ್ಕಂಥ ಮಾತನ್ನು ಆ ಡೆತ್ ನೋಟ್ ಎಸ್, ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಕಚೇರಿಯ ಆವರಣದಲ್ಲಿ ಚಾಲಕ ಬಾಬು ಎನ್ನುವವರ ಸಾವಿನ ವಿಚಾರ ಭಾರಿ ಸದ್ದು ಮಾಡಿದೆ. ಅದಲ್ಲದೆ ಬಾಬು ಸಾಯುವ ಮುನ್ನ ಬರೆದಿದ್ದಾರೆ ಎನ್ನಲಾದ ಪತ್ರದಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್, ಅವರ ಬೆಂಬಲಿಗರಾದ ನಾಗೇಶ್ ಮತ್ತು ಮಂಜುನಾಥ್ ಹೆಸರು ಬರೆದಿಡಲಾಗಿದೆ. ಅಲ್ಲದೆ ಸರ್ಕಾರಿ ಕೆಲಸ ಕೊಡೋದಾಗಿ 4 ವರ್ಷಗಳ ಹಿಂದೆ ಅಂದು ಸಚಿವರಾಗಿದ್ದಂತಹ ಸುಧಾಕರ್, ಅವರ ಬೆಂಬಲಿಗರಾದ ನಾಗೇಶ್ ಮತ್ತು ಮಂಜುನಾಥ್ 2021ರಲ್ಲಿ 40 ಲಕ್ಷ ರೂಪಾಯಿ ಹಣಕ್ಕೆ ಬೇಡಿಕೆಯನ್ನ ಇಟ್ಟಿದ್ರಂತೆ. ಅದರಲ್ಲಿ 25 ಲಕ್ಷ ರೂಪಾಯಿಗಳ ಹಣವನ್ನ ನಾಗೇಶ್ ಮತ್ತು ಮಂಜುನಾಥ್ ಪಡೆದುಕೊಂಡಿದ್ರಂತೆ. ಹಣ ಪಡೆದು ಕೆಲಸನೂ ಇಲ್ಲ, ಇತ್ತ ಕೊಟ್ಟ ಹಣವೂ ಇಲ್ಲ. ಇದರಿಂದ ಬಹಳ ನೊಂದಿದ್ದೇನೆ ಎಂದು ಪತ್ರ ಬರೆದಿಟ್ಟು ಬಾಬು ಸಾವಿಗೆ ಶರಣಾಗಿದ್ದಾನೆ. ಏನು, ಈ ಪ್ರಕರಣದಲ್ಲಿ ಸಂಸದ ಸುಧಾಕರ್ ವಿರುದ್ಧ ಎಫ್ಐಆರ್ ದಾಖಲಿಸಬೇಕು ಅಂತ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ರಸ್ತೆಗಿಳಿದು ಪ್ರತಿಭಟನೆ ನಡೆಸಿ ಒತ್ತಾಯಿಸಿದ್ದಾರೆ. ಹರಿಶ್ಚಂದ್ರ ಥರ ಆಡ್ತಾ ಇದ್ರು. ನಾನೇ ಹರಿಶ್ಚಂದ್ರನ ಪಕ್ಕದ ಮನೆಯಲ್ಲೇ ನಾನು ಹುಟ್ಟಿರೋದು ಅನ್ನೋ ರೀತಿಯಲ್ಲಿ ಇವತ್ತು ಒಬ್ಬ ದಲಿತ ಹುಡುಗ ಇನ್ನು 4-5 ತಿಂಗಳಾಗೈತಂತೆ ಮದುವೆ ಆಗಿ ಪಾಪ ನೇಣಿಗೆ ಶರಣಾಗಿದ್ದಾನೆ. ಡೆತ್ ನೋಟ್ ಬರೆದು 40 ಲಕ್ಷ ಲಂಚ ತಗೊಂಡಿದ್ದಾರೆ. ಏನು ಒಬ್ಬ ಡ್ರೈವರ್ ಕೆಲಸ ಕೊಡಿಸ್ತೀನಿ ಅಂದ್ಬಿಟ್ಟು ನಾಗೇಶ್ ಮತ್ತು ಮಂಜುನಾಥ್ ಅವರ ಮುಖೇನ. ಏನು ನಿಮ್ಮ ಕೆಲಸಗಳು ನಮಗೆ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ನೀವು ಸತ್ಯ ಹರಿಶ್ಚಂದ್ರರು, ನಿಮ್ಮಿಂದ ಒಬ್ಬ ದಲಿತ ಕುಟುಂಬ ಅನ್ಯಾಯ ಆಗಿದೆ. ಎಷ್ಟು ಜನ ಕುಟುಂಬಗಳು ನಿಮ್ಮಿಂದ ಹಾಳಾಗಿದೆ, ಎಷ್ಟು ಜನ ಕುಟುಂಬಗಳು ಹಾಳಾಗಿದೆ. ಇದೇ ನಿಮಗೇನು ಗೊತ್ತಿಲ್ವಾ? ನಿಜವಾಗ್ಲೂ ಏನಾದರೂ ಮಾನ್ಯ
ಗೃಹ ಸಚಿವರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಮೊದಲು ಕೆ ಸುಧಾಕರ್ ಅವರನ್ನು ಅರೆಸ್ಟ್ ಮಾಡಲೇಬೇಕು. ಇದಕ್ಕೆ ತೀವ್ರವಾಗಿ ಖಂಡಿಸಿರುವ ಬಿಜೆಪಿ ಮುಖಂಡರು ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಸಂಸದ ಸುಧಾಕರ್ ಒಬ್ಬ ಜನಪ್ರತಿನಿಧಿಯಾಗಿದ್ದು ಪ್ರತಿನಿತ್ಯ ಸಾವಿರಾರು ಮಂದಿ ಒಂದಲ್ಲ ಒಂದು ಸಮಸ್ಯೆಯನ್ನು ಹೊತ್ತು ತಮ್ಮ ಕೆಲಸ ಮಾಡಿಕೊಡ್ಬೇಕು ಅಂತ ಇವರ ಹತ್ರ ಬರ್ತಾರೆ. ಅವರಿಗೆ ಒಬ್ಬ ರಾಜಕಾರಣಿಯಾಗಿ ಸ್ಪಂದಿಸುವ ಕೆಲಸವನ್ನ ಸುಧಾಕರ್ ಮಾಡ್ತಾರೆ. ಆದ್ರೆ ಸಂಸದ ಸುಧಾಕರ್ ಅವರ ಹೆಸರು ಹೇಳಿಕೊಂಡು ಯಾರು ಮಾಡಿರೋ ಕೆಲಸಕ್ಕೆ ಸುಧಾಕರ್ ಅವರು ಹೇಗೆ ಹೊಣೆ ಆಗ್ತಾರೆ? ಬಾಬು ಸಾವಿನ ನಂತರ ಕಾಂಗ್ರೆಸ್ ಪಕ್ಷದವರು ಸಂಸದರ ಮೇಲೆ ಗೂಬೆ ಕೂರಿಸೋ ಕೆಲಸ ಮಾಡ್ತಿದ್ದಾರೆ. ಬಾಬು ಅವರ ಪೋಷಕರು ಮಾತ್ರ ನಾಗೇಶ್ ಮತ್ತು ಮಂಜುನಾಥ್ ಮಾತ್ರ ಸಾವಿಗೆ ಕಾರಣ ಎಂದು ಹೇಳ್ತಿದ್ದಾರೆ. ಆದರೆ ಕಾಂಗ್ರೆಸ್ ಮುಖಂಡರು ಮಾತ್ರ ಒತ್ತಡ ಹೇರಿ FIR ನಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರು ಸೇರಿಸಬೇಕು ಅನ್ನುವಂತಹ ಕುತಂತ್ರ ನಡೆಸ್ತಾ ಇದ್ದಾರೆ. ಒಂದು ವೇಳೆ ಏನಾದರೂ FIR ನಲ್ಲಿ ಸಂಸದ ಸುಧಾಕರ್ ಅವರ ಹೆಸರು ಸೇರಿಸಿದ್ರೆ ಉಗ್ರ ಹೋರಾಟ ನಡೆಸೋದಾಗಿ ಎಚ್ಚರಿಕೆ ನೀಡಿದ್ದಾರೆ. ಕರಿಬೇಕಾಯಿತು. ಇವತ್ತೇನು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಡೆತ್ ನೋಟ್ ಬರೆದು ಜಿಲ್ಲಾ ಪಂಚಾಯಿತಿಯ ಚಾಲಕರಾಗಿರ್ತಕ್ಕಂಥ ಬಾಬು ಅವರು ಮರಣ ಹೊಂದಿದ್ದಾರೆ. ಅದು ನಿಜವಾಗೂ ಒಂದು ದುಃಖಕರವಾದಂಥ ವಿಚಾರ. ಆ ಸಾವನ್ನು ನಾವು ಸಹ ಖಂಡಿಸ್ತೀವಿ. ಆದರೆ ಆ ಭಗವಂತ ಅವ್ರ ಕುಟುಂಬಕ್ಕೆ ಶಾಂತಿ ಕೊಡಲಿ ಅಂತ ನಾವು ಪ್ರಾರ್ಥನೆಯನ್ನು ಮಾಡ್ತೀವಿ. ಅದ್ರ ಜೊತೆಗೆ ಇವತ್ತೇನು ಡೆತ್ ನೋಟಾಗೆ ನಮ್ಮ ನಾಯಕರಾಗಿರ್ತಕ್ಕಂಥ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅವರ ಹೆಸರು, ನಾಗೇಶು ಮತ್ತು ಮಂಜುನಾಥ್ ಹೆಸರು ಬರೆದಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಆದರೆ 2021ರಲ್ಲಿ ಮಂಜುನಾಥ್ ಮತ್ತು ನಾಗೇಶ್ವರು ಕರ್ಕೊಂಡು ಹೋಗಿದ್ದಾರೆ. ಒಬ್ಬ MLA ಮಿನಿಸ್ಟರ್ ಆದರೆ ದಿನಕ್ಕೆ 100 ಜನ ಸಹಜ ಹೋಗ್ತಕ್ಕಂಥದ್ದು. ನಮಗೆ ಆ ಕೆಲಸ ಬೇಕು, ಇದು ಬೇಕು ಅಂತಕ್ಕಂಥದ್ದು ಹೋಗ್ತಕ್ಕಂಥದ್ದು ಸಹಜ. ಯಾರೇ ಹೋದರೂ ಆಯಿತು ನಿಮ್ಮ ಕೆಲಸ ಮಾಡಿಕೊಡ್ತೀವಿ ಅಂತಕ್ಕಂಥದ್ದು ಅವರು ಹೇಳ್ತಾರೆ, ಭರವಸೆಯನ್ನು ಕೊಡ್ತಾರೆ. ನೀವು ನೋಡಿರ್ಬೋದು ಆ ಡೆತ್ ನೋಟಲ್ಲಿ ನಾಗೇಶು ಮತ್ತು ಮಂಜುನಾಥ್ ನನ್ನ ಹತ್ರ ಹಣ ತೆಗೆದುಕೊಂಡಿದ್ದಾರೆ, ಕೆಲಸ ಕೊಡಿಸ್ತೀವಿ ಅಂತಕ್ಕಂಥ ಮಾತನ್ನು ಆ ಡೆತ್ ನೋಟಾಗೆ ಉಲ್ಲಂಘನೆ ಮಾಡಿದ್ದಾರೆ. 100 ಜನ ಇವತ್ತು ಮುಖ್ಯಮಂತ್ರಿಗಳ ಬಗ್ಗೆ ಸಿದ್ದರಾಮಣ್ಣವ್ರ ಹತ್ರ ಸಾವಿರಾರು ಜನ ಹೋಗ್ತಾರೆ ದಿನ, ನಮ್ಗೆ ಆ ಕೆಲಸ ಬೇಕು, ಈ ಕೆಲಸ ಬೇಕು ಅಂತ ಹೋದಾಗ ಅವರು ಆಯಿತು ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತನ್ನು ಕೊಡ್ತಾರೆ. ಅವ್ರ ಹೆಸರು ದುರುಪಯೋಗ ಪಡಿಸ್ಕೊಂಡು ಅವ್ರ ಹೆಸರು ಬರ್ದಿಕ್ಕಿದ್ರೆ ಇವತ್ತು ಸಿದ್ದರಾಮಣ್ಣವ್ರ ಮೇಲೆ FIR ಮಾಡೋಕ್ಕಾಗುತ್ತಾ? ಅದೇ ರೀತಿ ನಮ್ಮ ನಾಯಕರ ಮೇಲೆ ಇವತ್ತು FIR ಮಾಡಬೇಕು ಅಂತ ಕಾಂಗ್ರೆಸ್ ಮುಖಂಡರು ಒತ್ತಡ ತರ್ತಾ ಇದ್ದಾರೆ. ಇವಾಗೇನು ಬಾಬು ಅವರ ಮಿಸ್ಸಸ್ ಕಂಪ್ಲೇಂಟು ಬಾಬು ಮತ್ತು ನಾಗೇಶ್ ಮತ್ತು ಮಂಜುನಾಥ್ ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋಕೆ ಹೋಗಿದ್ದಾರೆ ಸ್ಟೇಷನ್ಗೆ, ಕಂಪ್ಲೇಂಟ್ ತೊಗೊಂಡೋಗಿ. ಆದರೆ ಇರ್ತಕ್ಕಂಥ ಪೊಲೀಸ್ನವರು ಒತ್ತಡ ತಂದು ಡೆತ್ ನೋಟಾಗಿ ಏನಿದ್ರೆ ಅದು ನೀವು ಕಂಪ್ಲೇಂಟ್ ಕೊಡಬೇಕು ಅಂತ ಒತ್ತಡ ತರ್ತಾ ಇದ್ದಾರೆ. ರಾಜಕೀಯದ ಪಿತೂರಿಯಿಂದ ಇವತ್ತು ನಮ್ಮ ನಾಯಕರ ಹೆಸರು ಸೇರಿಸ್ತಕ್ಕಂಥದ್ದು ಕೆಲಸ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ಅವರು ಬೆಳವಣಿಗೆ, ಅವರು ಒಂದು ಅಭಿವೃದ್ಧಿಯನ್ನು ನೋಡದೆ ಏನಾದರೂ ಮಾಡಿ ಅವರ ಹೆಸರಿಗೆ ಕಳಂಕ ತರಬೇಕು ಅಂತಕ್ಕಂಥ ಒಂದೇ ಉದ್ದೇಶದಿಂದ ಇವತ್ತು ಕುತಂತ್ರವನ್ನು ಮಾಡ್ತಾ ಇದ್ದಾರೆ. ಆ ರೀತಿ ನಿಜವಾಗ ನಾವು ಇವತ್ತು ನಮ್ಮ BJPಯಿಂದನೂ ಖಂಡಿಸ್ತೇವೆ. ನಮ್ಮ ನಾಯಕರ ಪಾತ್ರ ಏನು ಈಗ ಅವರು ತಮ್ಗೆ ಗೊತ್ತಿದೆ, 10 ವರ್ಷದಲ್ಲಿ MLA ಆಗಿ ಸಚಿವರಾಗಿ ಸಾವಿರಾರು ಜನಕ್ಕೆ ಉದ್ಯೋಗವನ್ನು ಕೊಟ್ಟಿದ್ದಾರೆ, ಬಡವರಿಗೆ ಸಹಾಯನ ಮಾಡಿರ್ತಕ್ಕಂಥ ಹೃದಯವಂತರು. ಅಂಥವ್ರ ಮೇಲೆ ಇಂಥ ಆಪಾದನೆಗಳನ್ನು ಮಾಡಬಾರ್ದು. ಯಾರು ಅವ್ರಿಗೆ ಅನ್ಯಾಯ ಮಾಡಿದಾರೋ ಅವ್ರ ಮೇಲೆ ಸೂಕ್ತವಾದಂಥ ಕ್ರಮ ತೆಗೆದುಕೊಂಡು ನಮ್ಮದು ಅಭ್ಯಂತರ ಇಲ್ಲ, ಅದಕ್ಕೂ ನಮ್ಮ ಬೆಂಬಲ ಇದೆ. ಆ ಕುಟುಂಬಕ್ಕೆ ಯಾರು ಅನ್ಯಾಯ ಮಾಡಿದಾರೋ ಅವ್ರ ಮೇಲೆ ಶಿಸ್ತಿನ ಕ್ರಮ ತೆಗೆದುಕೊಂಡ್ರೆ ಅದು ನಾವು ಸಹ ಬೆಂಬಲವನ್ನು ಕೊಡ್ತೀವಿ. ಆದರೆ ನಮ್ಮ ನಾಯಕರ ಹೆಸರನ್ನು ವಿನಾಕಾರಣವಾಗಿ ತರಬಾರ್ದು. ಅದ್ರ ಜೊತೆಗೆ ಇವತ್ತು ಕೊಡಗಿನಲ್ಲಿ ಹೋದ ವರ್ಷ ಒಬ್ಬರು ಸತ್ರು, ಸೋಷಿಯಲ್ ಮೀಡಿಯಾದಾಗೆ ಏನೋ ಪೋಸ್ಟ್ ಮಾಡಿದ್ದಾರೆ ಅಂತಕ್ಕಂಥ ಒಂದು ಇದರಲ್ಲಿ ಇದೇ ಕಾಂಗ್ರೆಸ್ನವರು ಕಿರುಕುಳ ಕೊಟ್ಟು ಆಗಿನ MLA ಆಗಿರ್ತಕ್ಕಂಥ ಪನ್ನಣ್ಣ ಅವರು ಇನ್ನೊಬ್ಬ MLA ಅವರು
ಇಬ್ಬರು ಕಿರುಕುಳ ಕೊಟ್ಟಿದ್ದಕ್ಕೆ ಅವರು ಡೆತ್ ನೋಟ್ ಬರೆದು ಸತ್ರು. ಆದರೆ ಕಾಂಗ್ರೆಸ್ ಸರ್ಕಾರ ಅವ್ರ MLAಗನ್ನ FIR ಮಾಡಿಲ್ಲ. ಗಲಾಟೆಗೆ ಮಾಡಿದ್ರು, ಸ್ಟ್ರೈಕ್ ಮಾಡಿದ್ರು, ಏನೇ ಮಾಡಿದ್ರು ಆ ಪನ್ನಣ್ಣ ಇನ್ನೊಬ್ಬರ ಮೇಲೆ FIR ಮಾಡಿಲ್ಲ. ಅದಕ್ಕೆ ಕಾಂಗ್ರೆಸ್ಸು MLA ಅಧಿಕಾರದಾಗಿದ್ರ ಅವ್ರಿಗೂ ನ್ಯಾಯ, ಇನ್ನು ಬೇರೆಯವ್ರಿಗೂ ನ್ಯಾಯನ? ಇವತ್ತು ನೀವೇ ನೋಡ್ತಾ ಇದ್ರಿ, ಒಬ್ಬ MLA ಆದರೆ, MP ಆದರೆ, ಸಚಿವರಾದರೆ ಎಷ್ಟು ಜನ, ನೂರಾರು ಜನ ಇವತ್ತು ಕೆಲಸಕ್ಕೆ ಅಂತ ಹೋಗ್ತಾರೆ. ಆದ್ದರಿಂದ ಇವತ್ತು ನಮ್ಮ ನಾಯಕರನ್ನು ಏನಾದರೂ FIRಗೆ ಸೇರಿಸಿದ್ರೆ ನಾವು ಸಹ ಪಕ್ಷದಿಂದ ಉಗ್ರವಾದಂಥ ಹೋರಾಟವನ್ನು ಮಾಡ್ತೀವಿ. ಇದನ್ನು ನಾವು ಎಚ್ಚರಿಕೆಯಾಗಿ ಇವತ್ತು ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. ವಾಸ್ತವಾಂಶವಾಗಿ ತನಿಖೆ ಮಾಡಿ ಯಾರು ತಪ್ಪಿತಸ್ಥರಾಗಿದ್ದಾರೋ ಅವ್ರಿಗೆ ಶಿಕ್ಷೆಯನ್ನು ಕೊಡುಗೆ. ಆ ಕುಟುಂಬಕ್ಕೆ ನಾವು ಸಹ ನಮ್ಮ ಪಕ್ಷದಿಂದ, ನಮ್ಮ ನಾಯಕರಿಂದ ಏನೆಲ್ಲ ಸಹಕಾರ ಆಗಬೇಕೋ ಕೊಡ್ತಕ್ಕಂಥ ಕೆಲಸ ನಮ್ಮ ನಾಯಕರು ಮಾಡ್ತಾರೆ. ಆದರೆ ದುರುದ್ದೇಶದಿಂದ ನಮ್ಮ ನಾಯಕರ ಹೆಸರನ್ನು FIR ಮಾಡಬಾರ್ದು ಅಂತ ನಾವು ಘಂಟಾಘೋಷವಾಗಿ ನಾವು ಖಂಡನೆಯನ್ನು ಮಾಡ್ತೀವಿ. ಒಟ್ಟಾರೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಕಚೇರಿಯಲ್ಲಿ ಗುತ್ತಿಗೆ ಆಧಾರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ ಕಾರು ಚಾಲಕ ಬಾಬು ಸಾವಿಗೆ ಶರಣಾಗಿದ್ದಾನೆ. ಆತ ಬರೆದಿದ್ದಾನೆ ಎನ್ನಲಾದ ಪತ್ರದಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರು ಪ್ರಸ್ತಾಪವಾಗಿದೆ. ಇದರ ಬೆನ್ನಲ್ಲೇ ಕಾಂಗ್ರೆಸ್ ಮುಖಂಡರು ಸಂಸದರ ವಿರುದ್ಧ ಪೊಲೀಸರು FIR ದಾಖಲಿಸುವಂತೆ ನಡೆಸಿರುವ ಪ್ರತಿಭಟನೆ ಇದೀಗ ಕಾಂಗ್ರೆಸ್ ಬಿಜೆಪಿ ರಾಜಕೀಯದ ಕಾಳಗ ಮತ್ತೆ ಚಿಗುರು ಹೊಡೆಯುವಂತೆ ಮಾಡಿದೆ. ಇದು ಇನ್ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಶ್ರೀರಾಮ ಪ್ಯಾಲೇಸ್ ಎಸಿ ಫಂಕ್ಷನ್ ಹಾಲ್, ಸ್ಥಳ BRK ಕಾಂಪ್ಲೆಕ್ಸ್, KSRTC ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಮದುವೆ, ನಾಮಕರಣ ಸೇರಿದಂತೆ ಎಲ್ಲ ರೀತಿಯ ಶುಭ ಕಾರ್ಯಕ್ರಮಗಳು ಹಾಗೂ ಸಭೆ ಸಮಾರಂಭಗಳಿಗೆ ಹೇಳಿ ಮಾಡಿಸಿದ ತಾಣ. ಉತ್ತಮ ಪಾರ್ಕಿಂಗ್ ವ್ಯವಸ್ಥೆ, ಲಿಫ್ಟ್ ಸೌಲಭ್ಯವನ್ನ ಹೊಂದಿದೆ. ಸ್ವಚ್ಛತೆಗೆ ಆದ್ಯತೆ ನೀಡಿದ್ದು, ಸುಸಜ್ಜಿತ ಡೈನಿಂಗ್ ಹಾಲ್, ಉತ್ತಮ ನೀರಿನ ವ್ಯವಸ್ಥೆಯನ್ನ ಹೊಂದಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ. ಶ್ರೀರಾಮ ಪ್ಯಾಲೇಸ್ ಎಸಿ ಫಂಕ್ಷನ್ ಹಾಲ್, ಸ್ಥಳ BRK ಕಾಂಪ್ಲೆಕ್ಸ್, KSRTC ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449523801. ಅನದರ್ ನಂಬರ್ 9972235780. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1, KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್, ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್, ಚಿಕ್ಕಬಳ್ಳಾಪುರ. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಸಾರ್ವಜನಿಕರಿಗೆ ಭರ್ಜರಿಯಾಗಿ ಬೆಲೆ ಏರಿಕೆ ಬಿಸಿ ತಟ್ಟಿದೆ. ಇನ್ನು ಹಗಲು ರಾತ್ರಿ ಕಷ್ಟಪಟ್ಟು ಬೆಳೆದ ಹೂ ಹಣ್ಣುಗಳಿಗೆ ಬೇಡಿಕೆ ಹೆಚ್ಚಾಗಿದ್ದು, ವರಮಹಾಲಕ್ಷ್ಮಿ ಹಬ್ಬ ರೈತರಿಗೆ ವರವಾದ್ರೆ ಗ್ರಾಹಕರಿಗೆ ಬಿಸಿ ತುಪ್ಪವಾಗಿದೆ. ಈ ಕುರಿತು ಒಂದು ವರದಿ. ವರಮಹಾಲಕ್ಷ್ಮಿಗೂ
ತರವೇವಾರಿ ಕಲರ್ಫುಲ್ ಹೂಗಳಿಗೂ ಅದೇನೋ ಒಂಥರ ನಂಟು. ವರಮಹಾಲಕ್ಷ್ಮಿ ಪೂಜೆಗೆ ಸೇವಂತಿ, ರೋಸ್, ಬಟನ್, ಚಾಕ್ಲೇಟ್, ಕನಕಾಂಬರ, ಕಾಕಡ ಸೇರಿದಂತೆ ಕಲರ್ಫುಲ್ ಹೂಗಳು ಬೇಕೇ ಬೇಕು. ಇದರಿಂದ ವರಮಹಾಲಕ್ಷ್ಮಿ ಹಬ್ಬಕ್ಕೆಂದೇ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ತರವೇವಾರಿ ಹೂಗಳನ್ನ ಬೆಳೆಯುತ್ತಾರೆ. ಇನ್ನು ಹಬ್ಬದ ಪ್ರಯುಕ್ತ ರೈತರು ಬೆಳೆಯುವ ಹೂಗಳಿಗೆ ಬೇಡಿಕೆ ಹೆಚ್ಚಾಗಿದೆ. ಕೆಜಿ ಸೇವಂತಿ 400 ರು ದಾಟಿದೆ. ರೋಸ್ ಬೆಲೆ 250 ರು ದಾಟಿದೆ. ಚೆಂಡು ಹೂವು 100 ರೂಪಾಯಿ, ಕನಕಾಂಬರ, ಕಾಕಡ ಬೆಲೆ 500 ರುಗಳನ್ನ ದಾಟಿದೆ. ಇದರಿಂದ ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡುವ ಜನರಿಗೆ ಹೂ ಹಣ್ಣುಗಳ ಬೆಲೆ ಕೇಳಿ ಗಾಬರಿಯಾಗಿದ್ದಾರೆ. ಚಿಕ್ಕಬಳ್ಳಾಪುರನೇ ವರಮಹಾಲಕ್ಷ್ಮಿ ಹಬ್ಬ ತುಂಬಾ ಜೋರಾಗಿ ನಡೀತಾ ಇದೆ. ಏಕೆಂದ್ರೆ ಇದು ಕ್ರೌಡ್ ನೋಡಿ ಎಷ್ಟಿದೆ. ಹೋದ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ ಇನ್ನೂ ಜಾಸ್ತಿನೇ ಆಗ್ತಿದೆ, ರೇಟುಗಳು ಜಾಸ್ತಿನೇ ಇದೆ. ಆದರೂ ವರಮಹಾಲಕ್ಷ್ಮಿ ಹಬ್ಬ ಮಾಡಲೇಬೇಕಲ್ವಾ, ಅದಕ್ಕೆ ಜನಗಳು ಜಾಸ್ತಿ ಎಲ್ಲೂ ನಡೀತಾ ಇದೆ. ಎಲ್ಲಾನು ಕಾಸ್ಟ್ ಜಾಸ್ತಿನೇ ಆಗಿದೆ. ಫಸ್ಟ್ ಕಂಪೇರ್ ಮಾಡಿದ್ರೆ ಹೋದ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ ಜಾಸ್ತಿನೇ ಇದೆ. ಆದರೂ ಹಬ್ಬ ಮಾಡಲೇಬೇಕು, ಆಚರಣೆ ಮಾಡಲೇಬೇಕು. ನಾವು ಸುಮಾರು ಒಂದು 10 ಇಯರ್ಸಿಂದ ಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ. ತುಂಬಾನೇ ಹೆಣ್ಮಕ್ಳಿಗೆ ಫೇವ್ರೇಟ್ ಹಬ್ಬ ಅಲ್ವಾ ಇದು, ಅದಕ್ಕೆ ಎಲ್ಲಿ ನೋಡಿದ್ರು ಗಂಡು ಮಕ್ಳಿಗಿಂತ ಜಾಸ್ತಿ ಹೆಣ್ಮಕ್ಳೇ ಪರ್ಚೇಸಿಂಗ್ ಬಂದಿದ್ದಾರೆ. ಏನೆಲ್ಲ ಪರ್ಚೇಸ್ ಮಾಡೋಣ ಅಂತ ಬಂದ್ರೆ ಏನು ಡಿಮ್ಯಾಂಡ್ ಇದೆ? ಫ್ರೂಟ್ಸ್ ಜಾಸ್ತಿ ಡಿಮ್ಯಾಂಡ್ ಇದೆ ಈಗ. ಮತ್ತು ತಾವರೆ ಹೂವು ಮಾತಾಡೋಕ್ಕೆ ಆಗ್ತಿಲ್ಲ, ತಾವರೆ ಹೂವು, ಬಾಳೆದಿಂಡು ಏನು ಮಾತಾಡೋಕ್ಕಾಗ್ತಿಲ್ಲ. ಎಲ್ಲ ತುಂಬ ಕಾಸ್ಟ್ ಜಾಸ್ತಿನೇ ಇದೆ, ಎಲ್ಲ ಹೆವಿ ಕಾಸ್ಟ್. ಆದರೂ ಮಾಡಲೇಬೇಕಲ್ವ ಹಬ್ಬ. ನನ್ನ ಹೆಸರು ವರಲಕ್ಷ್ಮಿ ಅಂತ. ಅಮೃತ ಅಂತ. ನಮ್ಮ ಮನೇಲಿ ಹಬ್ಬ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀವಿ. ವರ್ಷನೂ ಸೆಲೆಬ್ರೇಟ್ ಮಾಡ್ತೀವಿ. ಈ ಸರಿ ಎಲ್ಲ ಪರ್ಚೇಸ್ ಮಾಡೋದಕ್ಕೆ ಅಂತ ಬಂದಿದ್ದೀವಿ. ರೇಟ್ ನೋಡಿದ್ರೆ ಲಾಸ್ಟ್ ಟೈಮ್ಗಿಂತ ಜಾಸ್ತಿ ಆಗಿದೆ. ಆದರೂ ಹೆಂಗೋ ಹಬ್ಬ ಸೆಲೆಬ್ರೇಟ್ ಮಾಡಬೇಕು ಅಲ್ವಾ, ಅದಕ್ಕೆ ಬಂದಿದ್ದೀವಿ ಪರ್ಚೇಸ್ ಮಾಡೋದಕ್ಕೆ. ಹಬ್ಬ ಎಲ್ಲರೂ ಆಚರಿಸ್ಬೇಕು. ಹೌದು, ಹೂವಾಗಲೂ ಎಲ್ಲ ಫ್ರೂಟ್ಸು, ವೆಜಿಟೇಬಲ್ಸು ಎಲ್ಲನೂ ಜಾಸ್ತಿ ಆಗಿದೆ ರೇಟು. ಹಾಗೆ ಮನೇಲಿ ಡೆಕೋರೇಷನ್ಗೆ ಏನು ತೊಗೊಳಕ್ಕೆ ಹೋಗೋಣ ಅಂದರೂ ಲಾಸ್ಟ್ ಇಯರ್ಗಿಂತ ಫುಲ್ಲು ಜಾಸ್ತಿ ಆಗಿಬಿಟ್ಟಿದೆ ಎಲ್ಲ ರೇಟು. ಹೌದು, ಎಲ್ಲರೂ ಆಚರಣೆ ಮಾಡಲೇಬೇಕಲ್ವ. ವರ್ಷಕ್ಕೆ ಒಂದೇ ಸರಿ ಬರೋದು, ಇವಾಗಾದರೂ ಖರ್ಚು ಮಾಡಿದರೆ ಪರವಾಗಿಲ್ಲ. ಏನು ಬೇರೆದಕ್ಕೆಲ್ಲ ಎಷ್ಟು ಖರ್ಚು ಮಾಡ್ತೀವಿ, ಅದೇನೋ ಹೂವು ಹಣ್ಣಿಗೆ ಖರ್ಚು ಮಾಡಿ ಮನೇಲಿ ಪೂಜೆ ಮಾಡಿದರೆ ಚೆನ್ನಾಗಿರುತ್ತಲ್ವಾ. ತುಂಬಾ ಇಂಪಾರ್ಟೆಂಟು. ಲಕ್ಷ್ಮೀ ದೇವರ ಏನು ಬ್ಲೆಸ್ಸಿಂಗ್ ಸಿಗಬೇಕು ಅಂತ ಮಾಡ್ತಾರೆ. ಒಂದೊಂದು ಪೂಜೆಗೂ ಒಂದೊಂದು ಏನೋ ರೀಸನ್ನೇ ಇರುತ್ತೆ ಹಿಂದೆ. ಸುಮ್ಮನೆ ಯಾವುದು ಪೂಜೆ ಮಾಡೋದಿಲ್ವಲ್ಲ. ಎಷ್ಟು ಕಾಸ್ಟ್ಲಿ ಆದರೂ ಈ ಬಾರಿ ಅಲ್ಲ, ಪ್ರತಿ ಬಾರಿನೂ ಎಷ್ಟು ಕಾಸ್ಟ್ಲಿ ಆದ್ರೂ ಆಚರಿಸ್ತೀವಿ. ಇನ್ನು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಹೂಗಳಿಗೆ ಬೆಲೆ ಬಂದು ರೈತರಿಗೆ ಸಂತಸವಾದರೆ, ಇತ್ತ ಹಬ್ಬ ಮಾಡಲು ವರಮಹಾಲಕ್ಷ್ಮಿಯ ಭಕ್ತರು ಪರದಾಡುತ್ತಿದ್ದಾರೆ. ಹೂವು, ಹಣ್ಣು, ತರಕಾರಿ ಸೇರಿದಂತೆ ಯಾವುದೇ ವಸ್ತು ಕೊಂಡರೂ ಕೈ ಸುಡುವಂತಾಗಿದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಧ್ಯೆ ಹೂ, ಹಣ್ಣು, ತರಕಾರಿ ಬೆಲೆ ಏರಿಕೆಯಾಗಿದೆ. ಗ್ರಾಹಕರು ಬೆಳಗ್ಗೆಯಿಂದಲೇ ನಗರ ಖಾಸಗಿ ಬಸ್ ನಿಲ್ದಾಣ, ಬಜಾರ್ ರಸ್ತೆಯಲ್ಲಿ ಜನ ಜಂಗುಳಿ ಬೀಡು ಬಿಟ್ಟಿದ್ದು ವ್ಯಾಪಾರದಲ್ಲಿ ತಲ್ಲೀನರಾಗಿದ್ದಾರೆ. ಆದರೆ ಹೂ, ಹಣ್ಣುಗಳ ಬೆಲೆ ಕೇಳಿ ಶಾಕ್ ಆಗಿ ಬೇಸರ ವ್ಯಕ್ತಪಡಿಸಿದ್ದಾರೆ. ನನ್ನ ಹೆಸರು ಮಾನಸ ಅಂತ. ನಾವು ಚಿಕ್ಕಬಳ್ಳಾಪುರಲ್ಲಿಂದ ಮಾತಾಡ್ತಾ ಇದ್ದೀವಿ. ಇದು ನಾಳೆ ವರಲಕ್ಷ್ಮಿ ಹಬ್ಬ ಇದೆ. ಇವತ್ತು ಎಲ್ಲ ಹೂವು ಹಣ್ಣು ಎಲ್ಲ ತಗೊಳಕ್ಕೆ ಬಂದಿದ್ದೀವಿ ಹಬ್ಬಕ್ಕೆ. ವರ್ಷ ವರಮಹಾಲಕ್ಷ್ಮಿ ಹಬ್ಬ ತುಂಬ ಗ್ರ್ಯಾಂಡಾಗಿ ಆಚರಣೆ ಮಾಡ್ತೀವಿ ನಾವು. ಅದು ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಹೆಣ್ಮಕ್ಳಿಗೆ ತುಂಬ ಶ್ರೇಷ್ಠ. ಅದು ಬರೀ ಲಕ್ಷ್ಮಿ ಅಂತಲೇ ಅಲ್ಲ, ದಾಂಪತ್ಯಕ್ಕೂ ತುಂಬ ಶ್ರೇಷ್ಠ ಅದು ವರಮಹಾಲಕ್ಷ್ಮಿ. ಇವತ್ತು ನೋಡಿ ಫುಲ್ಲು ಇಲ್ಲೆಲ್ಲ ರಶ್ ಇದೆ, ಡಿಮ್ಯಾಂಡ್ ಜಾಸ್ತಿ ಇದೆ. ಹೂವಿಗೆ ಹಣ್ಣಿಗೆ ಎಲ್ಲ ಫುಲ್ ಕಾಸ್ಟ್ಲಿ ಆಗಿದೆ. ಯಾಕಂದರೆ ಎಲ್ಲರೂ ಇದು ಎಲ್ಲ ಜನರು ಚೆನ್ನಾಗಿ ಆಚರಣೆ ಮಾಡೋ ವರಮಹಾಲಕ್ಷ್ಮಿ ಹಬ್ಬ ಅಂತ. ಅಂದರೆ ಯಾವ ಕ್ಯಾಸ್ಟು ಆ ಥರ ಏನೂ ಇಲ್ಲ. ಪ್ರತಿಯೊಬ್ಬರೂ, ಪ್ರತಿ ಹೆಣ್ಮಗಳು, ಪ್ರತಿಯೊಬ್ಬರು ಮದುವೆ ಆಗಿರೋರು ಇದು ಆಚರಣೆ ಮಾಡಿದ್ರೆ ದೇವ್ರು ನಮಗೆ ತುಂಬ ಒಳ್ಳೆಯವ್ರು ಮಾಡ್ತಾರೆ ಅಂತ ನಾವು ಮಾಡ್ತೀವಿ. ಸೊ ಮ್ಯಾರಿಡ್ ವುಮೆನ್ಗೆ ಇದು ತುಂಬ ಒಳ್ಳೆಯದು. ದೇವ್ರು ನಮಗೆ ಒಳ್ಳೇದು ಮಾಡಲಿ. ಇನ್ನು ರೈತರಿಗೆ ಲಾಭ ಸಿಗುವುದರ ಮೂಲಕ ವರಮಹಾಲಕ್ಷ್ಮಿಯ ಆಶೀರ್ವಾದ ಮಾಡಿದ್ರೆ ಇರೋ ಆರ್ಥಿಕ ಸ್ಥಿತಿಗತಿಯಲ್ಲಿ ಹಬ್ಬ ಮಾಡುವುದರ ಮೂಲಕ ಮಹಿಳೆಯರು ದೇವಿಯ ಕೃಪೆಗೆ ಪಾತ್ರರಾಗುತ್ತಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಸಭೆಯ ಅಜೆಂಡಾ ಹರಿದು ಹಾಕಿ ಅಧ್ಯಕ್ಷರಿಗೆ ಅವಮಾನ ಮಾಡಿದ ಹಿನ್ನೆಲೆ ನಗರಸಭಾ ಸದಸ್ಯರ ನಡುವೆ ಮಾತಿನ ಚಕಮಕಿ ಹಾಗೂ ಗದ್ದಲ ಉಂಟಾಗಿ ಸಭೆ 1 ಗಂಟೆಯಲ್ಲಿ ಮುಕ್ತಾಯವಾಯಿತು.
ಚಿಂತಾಮಣಿ ನಗರಸಭೆಯ ಆವರಣದಲ್ಲಿ ನಗರಸಭಾ ಅಧ್ಯಕ್ಷ ಜಗನ್ನಾಥ್ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು. ಸಭೆ ಆರಂಭವಾಗುತ್ತಿದ್ದಂತೆ ವಾರ್ಡ್ ನಂಬರ್ 15ರ ಸದಸ್ಯೆ ರೂಬಿಯಾ ಸುಲ್ತಾನ್ ಅಧ್ಯಕ್ಷರೇ, ನೀವು ಪೌರಾಯುಕ್ತರ ಜೋಕರ್ ಎಂದು ಹೇಳುತ್ತಿದ್ದಂತೆ ಕೇಳಿದಾಗ ಇದೇ ವಿಚಾರಕ್ಕೆ ಅಧ್ಯಕ್ಷರು ಸದಸ್ಯೆಯ ಮೇಲೆ ಫುಲ್ ಗರಂ ಆಗಿ ಕ್ಲಾಸ್ ತೆಗೆದುಕೊಳ್ಳುತ್ತಿದ್ದರು. ಇದೇ ವೇಳೆ ವಾರ್ಡ್ ನಂಬರ್ 17ರ ನಗರಸಭಾ ಸದಸ್ಯ ಮೊಹಮ್ಮದ್ ಶಫೀಕ್ ಮಧ್ಯ ಪ್ರವೇಶಿಸಿ ಸಭೆಯಲ್ಲಿ ಮಾತನಾಡಲು ಮೈಕ್ ಕೊಡುವ ಯೋಗ್ಯತೆ ಕೂಡ ನಗರಸಭೆಗೆ ಇಲ್ಲ ಎಂದು ಹೇಳಿದ್ದಲ್ಲದೆ 3 ತಿಂಗಳಿಗೆ 1 ಬಾರಿ ಸಭೆ ಮಾಡುತ್ತೀರಾ ಅಧ್ಯಕ್ಷರೇ, ನೀವು ಕಮಿಷನರ್ನ ರಿಮೋಟ್ ಕಂಟ್ರೋಲ್ ಅಧ್ಯಕ್ಷರಾಗಿದ್ದೀರಾ ಎಂದು ಆರೋಪ ಮಾಡಿದ್ದಾರೆ. ಅಲ್ಲದೆ ಮಾತಿನ ಚಕಮಕಿಯಲ್ಲಿ ದೊಡ್ಡ ಹೈಡ್ರಾಮವೇ ನಡೆಯಿತು. ಸಭೆಯಲ್ಲಿ ನಗರಸಭಾ ಸದಸ್ಯ ರೂಬಿಯಾ ಸುಲ್ತಾನ್ ಮಾತನಾಡಿ, ವಾರ್ಡ್ ನಂಬರ್ 15ರಲ್ಲಿ ನೀರಿನ ಸಮಸ್ಯೆ, ಯುಜಿಡಿ ಸಮಸ್ಯೆ ಇದೆ. ಹಲವು ಬಾರಿ ನಗರಸಭಾಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ರೀತಿಯ ಪ್ರಯೋಜನವಾಗುತ್ತಿಲ್ಲ ಎಂದು ದೂರಿದ್ದಲ್ಲದೆ ಸಾಮಾನ್ಯ ಸಭೆಯಲ್ಲಿ ವಾರ್ಡ್ನ ಸಮಸ್ಯೆಗಳು ಹೇಳಿಕೊಳ್ಳಲು ಅವಕಾಶ ಕೊಡಲಾಗುತ್ತಿಲ್ಲ ಎಂದು ಹೇಳಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ನಮಗೆ ಸಾಮಾನ್ಯ ಸಭೆ ಕರೆದಿದ್ರು. ಸುಮಾರು 4-5 ತಿಂಗಳಿಗೆ ಒಂದ್ಸತಿ ನಗರಸಭೆಯಲ್ಲಿ ಮೀಟಿಂಗ್ ಕರೀತಾರೆ. ಆ ಮೀಟಿಂಗ್ ಮುಖಾಂತರ ನಾವೆಲ್ಲ ಸದಸ್ಯರು ಅಲ್ಲಿಗೆ ಸೇರಿದ್ವಿ. ನಾವು ಏನು ಪ್ರಸ್ತಾವನೆ ಮಾಡಿದ್ರು ಅಂದರೆ, ಮೀಟಿಂಗು ಸ್ಟಾರ್ಟಿಂಗಲ್ಲೇ ಫಸ್ಟು ಅಲ್ಲಿ ಅಧ್ಯಕ್ಷರು ಕಾಣೆ ಆಗಿಬಿಟ್ಟಿದ್ರು. ಅಧ್ಯಕ್ಷರನ್ನ ಹುಡ್ಕೊಂಡ್ಬಂದು ಯಾರೋ ಪಾಪ ಅಲ್ಲಿ ಕುಳಿಸಿದ್ದಾದ್ಮೇಲೆ ಏನೇನು ಆಯ್ತಪ್ಪ ಅಂತ ಹೇಳಿದ್ರೆ, ನಾನು ನೀರಿನ ಬಗ್ಗೆ ಪ್ರಸ್ತಾವನೆ ಮಾಡಿದೆ, ಈಜುಡಿ ಬಗ್ಗೆ ಪ್ರಸ್ತಾವನೆ ಮಾಡಿದೆ. ಎಲ್ಲ ಮೀಟಿಂಗಲ್ಲೂ ನಾನು ಕೇಳ್ತಾ ಇರೋದು, ನಮ್ಮ ವಾರ್ಡಿಗೆ ಏನೂ ಕೇಳ್ತಾ ಇಲ್ಲ. ನೀರಿನ ಸಮಸ್ಯೆ, ಈಜುಡಿ ಸಮಸ್ಯೆ ಕೇಳಿ 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 ಸುಸ್ತಾಗೋಗ್ಬಿಟ್ಟೆ. ನನ್ನ ಪಿರಿಯಡ ಮುಕ್ತಾಯ ಆಗೋಗಿ ಬಂದ್ಬಿಡ್ತಾ ಇದೆ. ನೀರಿನ ಸಮಸ್ಯೆನೂ ಬಗೆಹರಿಸಕ್ಕಾಗಿಲ್ಲ, ಮತ್ತು ಈಜುಡಿ ಸಮಸ್ಯೆನೂ ಬಗೆಹರಿಸಕ್ಕಾಗಿಲ್ಲ. ಕೊನೆಯಲ್ಲಿ ನಗರಸಭೆಯ ಅಜೆಂಡಾ ನಗರಸಭಾ ಸದಸ್ಯ ಮೊಹಮ್ಮದ್ ಶಫೀಕ್ ಹರಿದು ಹಾಕಿ ಅಧ್ಯಕ್ಷರಿಗೆ ಅವಮಾನ ಮಾಡಲಾಗಿದೆ ಎಂದು ಅಧ್ಯಕ್ಷರು ಸಭೆಯನ್ನ ಮುಕ್ತಾಯಗೊಳಿಸಿ ಹೊರಬಂದರು. ಇನ್ನು ಸಾಮಾನ್ಯ ಸಭೆಯ ವೇಳೆಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳನ್ನ ನಡೆಯದಂತೆ ಪೊಲೀಸ್ ಸೂಕ್ತ ಬಂದೋಬಸ್ತ್ ಮಾಡಲಾಗಿತ್ತು. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.